ಪ್ರೈಸ್ ದ ಲಾರ್ಡ್. ದೇವರ ನಮ್ಮಕ್ಕೆ ಸ್ತೋತ್ರವಾಗಲಿ. ಕಳೆದು ವಾರದ ದೇವರು ನಮ್ಮನ್ನು ಎಷ್ಟೋ ರೀತಿಯಲ್ಲಿ ಕಾಪಾಡಿಕೊಂಡು ಬಂದಿದ್ದಾನೆ. ಈ ಪರಿಶುದ್ಧ ದಿನದಲ್ಲಿ ನಾವು ಆತನನ್ನು ಆಗಬೇಕಾದರೆ ನಮ್ಮ ಜೀವಿತದಲ್ಲಿ ಕಳೆದಂಥ ದಿನಗಳನ್ನು ಜ್ಞಾಪಿಸಿಕೊಂಡು ನಾವು ಆತನಿಗೆ ಸ್ತೋತ್ರವನ್ನು ಸಲ್ಲಿಸಬೇಕು. ನಾವು ಸ್ತೋತ್ರ ಸಲ್ಲಿಸುವ ಮುಂಚೆ ದೇವರ ವಾಕ್ಯದಿಂದ ನಾವು ಉತ್ತೇಜನಗೊಳ್ಳುವ. ನಾವು ಕೀರ್ತನೆಗಾರನಾದ ದಾವೀದನ ಈ ಕೀರ್ತನೆ ಭಾಗದಲ್ಲಿ 34ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ನಾನು ಯೆಹೋವನನ್ನು ಎಡಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುವುದು. ನನ್ನ ಮನಸ್ಸು ಯೆಹೋವನಲ್ಲಿ ಹಿಗ್ಗುತ್ತಿರುವುದು. ನಾವು ನೋಡ್ತೇವೆ, ಈ ಕೀರ್ತನೆಗಾರನಾದ ದಾವೀದನು ಹೇಳ್ತಾನೆ, ನಾನು ಯೆಹೋವನನ್ನು ಎಡಬಿಡದೆ ಕೊಂಡಾಡುವೆನು. ನಾವು ನೋಡ್ತೇವೆ, ಈ ಕೀರ್ತನೆ ಅವನು ರಚಿಸಿದ್ದು ಅಮಲೇಕರು ಅಂದ್ರೆ ದುಷ್ಟ ಜನರ ಮಧ್ಯದಲ್ಲಿ ಆತನು ಹುಚ್ಚನಂತೆ ರಚಿಸಿದಂತ ಈ ಕೀರ್ತನೆಗಾರನಾಗಿದ್ದಾನೆ. ನಾವು ನೋಡ್ತೇವೆ ಇಲ್ಲಿ ಇಂಥ ಕಷ್ಟ, ಇಂಥ ಪರಿಸ್ಥಿತಿಯಲ್ಲೂ ಆತನು ಹೇಳ್ತಾನೆ, ನಾನು ಯೆಹೋವನನ್ನು ಎಡಬಿಡದೆ ಕೊಂಡಾಡುತ್ತೇನೆ. ಆತನ ಸ್ತೋತ್ರವು ನನ್ನ ಬಾಯಲ್ಲಿರುವುದು. ಹೌದು, ಯಾವುದೇ ಸನ್ನಿವೇಶಗಳು ಬಂದಿರಬಹುದು ಅಥವಾ ಯಾವುದೇ ಪರಿಸ್ಥಿತಿಗಳು ಆತನಲ್ಲಿ ಸಂಭವಿಸಬಹುದು. ಅಲ್ಲೇ ಅಮಲೇಕರು ಅಥವಾ ದುಷ್ಟ ಜನರ ಆ ಒಂದು ಮಧ್ಯದಲ್ಲಿ ಆತನು ಹೇಳ್ತಾನೆ, ನನ್ನ ಯೆಹೋವನನ್ನು ನಾನು ಕೊಂಡಾಡುತ್ತೇನೆ ಎಂಬುದು. ಅಲ್ಲಿ ಪುನಃ ಆತನು ಅಲ್ಲಿ 3ನೇ ವಾಕ್ಯದಲ್ಲಿ ಹೀಗೆ ಉಂಟು, ನನ್ನೊಡನೆ ಯೆಹೋವನನ್ನು ಕೊಂಡಾಡಿರಿ. ನಾವು ಒಟ್ಟಾಗಿ ಆತನ ಹೆಸರನ್ನು ಘನಪಡಿಸೋಣ. ಹೌದು ಪ್ರಿಯರೇ, ನಾವು ಯಾವಾಗ ಆ ಯೇಸು ಕ್ರಿಸ್ತನನ್ನು ಮನಪೂರ್ವಕವಾಗಿ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ, ಆಗ ದೇವರು ನಮ್ಮ ಮಧ್ಯದಲ್ಲಿ ಚಲಿಸ್ತಾನೆ. ದೇವರು ಈ ಸಬ್ಬತ್ ದಿನವನ್ನು, ಈ ಪರಿಶುದ್ಧ ದಿನವನ್ನು ಅಗಮ್ಯವಾಗಿ ಕೊಟ್ಟಿದ್ದಾನೆ. ನಾವು ಈ ದಾವೀದನು ಒಂದು ಅನೇಕ ಹೋರಾಟದ ಆ ಪರಿಸ್ಥಿತಿಯಲ್ಲಿ ಸಮಸ್ಯೆಯಲ್ಲಿರುವಾಗಲೂ ಆತನು ಹೇಳ್ತಾನೆ, ಆತನ ಸ್ತೋತ್ರ ನನ್ನ ಬಾಯಲ್ಲಿರುವುದು. ನಾವು ಯಾವಾಗ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇವೋ, ನಾವು ಯಾವಾಗ ದೇವರನ್ನು ಘನಪಡಿಸ್ತೇವೋ, ನಾವು ಯಾವಾಗ ದೇವರನ್ನು ಆರಾಧಿಸ್ತೇವೋ, ಆಗ ದೇವರ ಕಾರ್ಯ, ದೇವರ ಅದ್ಭುತ, ದೇವರ ಸಂತೈಸುವಿಕೆಯನ್ನು ಕಾಣಲಿಕ್ಕೆ ಮಾತ್ರ ಸಾಧ್ಯ ಆಗಿರುವುದಾದರೆ ನಾವು ಈ ಸಮಯದಲ್ಲಿ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು, ಹೌದು, ದೇವರು ಮಾಡಿದ ಉಪಕಾರಗಳು, 1 ತಿಂಗಳು ನಮ್ಮನ್ನು ಕಾಪಾಡಿದೆ, ಹೋದ 1 ವಾರದಲ್ಲಿ ನಮ್ಮನ್ನು ಕಾಪಾಡಿಕೊಂಡು ಬಂದಿದೆ. ದೇವರ ಈ ದಿನದಲ್ಲಿ, ಈ ಪರಿಶುದ್ಧ ದಿನದಲ್ಲಿ ನಿನ್ನ ಆರಾಧಿಸುವ ಬೇಕಾದರೆ ನಮ್ಮ ಜೀವಿತವನ್ನು ಪರಿಪೂರ್ಣ ಆತನಿಗೆ ಒಪ್ಪಿಸಿಕೊಡೋಣ. ನಾವು ಪ್ರಾರ್ಥನೆ ಪೂರ್ವಕವಾಗಿ ನಾವು ಆರಾಧನೆಗೆ ಹೋಗೋ ಪ್ರಿಯರೇ. ಓ ಥ್ಯಾಂಕ್ ಯು ಗಾಡ್ ಜೀಸಸ್. ರಾಜನಿಗೆ ಸ್ತೋತ್ರ, ರಾಜನಿಗೆ ಸ್ತೋತ್ರ. ಸ್ವರ್ಗೆ ನಮ್ಮ ತಂದೆ ದೇವರೇ, ನಿಮಗೆ ಮಹಿಮುಂಟಾಗಲಿ. ಪವಿತ್ರಾತ್ಮನೇ ದೇವ, ನೀನು ಆ ದಾವೀದನ ಕೀರ್ತನೆಗಾರನಲ್ಲಿ ನೋಡ್ತೇವೆ. ಹೌದು, ಯಾವಾಗಲೂ ನಿನ್ನ ಸ್ತೋತ್ರ, ನೀನು ಮಾಡಿದ ಉಪಕಾರಗಳು, ನೀನು ಮಾಡಿದ ಒಳ್ಳೆಯ ಸಂಗತಿಗೋಸ್ಕರ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ. ಯಾಕಂದ್ರೆ ನೀನು ಒಳ್ಳೆಯವನಾಗಿದ್ದೆ ಕರ್ತನಪ್ಪ, ನೀನು ಒಳ್ಳೆಯವನಾಗಿದ್ದಿ ದೇವ. ಈ ದಿನದಲ್ಲಿ ದೇವ, ಹೌದು ಸ್ವಾಮಿ, ನಿನ್ನ ಮಕ್ಕಳಾಗಿ ನಾವು ನಿನ್ನ ಆರಾಧಿಸ್ತಿರುವಾಗ ನಿನ್ನ ಮಹಿಮೆ ಇಳಿದು ಬರಲಿ, ನಿನ್ನ ಪ್ರಸನ್ನತೆ ಇಳಿದು ಬರಲಿ ದೇವ. ಇದನ್ನು ನೋಡುವಂತ ಪ್ರತಿಯೊಬ್ಬರ ಜೀವಿತದಲ್ಲೂ ಅದ್ಭುತ ಕಾರ್ಯಗಳು, ಪ್ರತಿಯೊಬ್ಬರ ಜೀವಿತದಲ್ಲೂ ಬಿಡುಗಡೆ, ಪ್ರತಿಯೊಬ್ಬರ ಜೀವಿತದಲ್ಲೂ ಸ್ವಾಮಿ, ಹೌದು ಕರ್ತನಪ್ಪ, ಆ ಮಹಿಮೆಯಿಂದ ನೀನು ತುಂಬಿಸಬೇಕಾಗಿ ನಾವು ಪ್ರಾರ್ಥಿಸಿಕೊಳ್ತೇವೆ ದೇವ. ಈ ಆರಾಧನೆಯು ದೇವ ನಿನ್ನ ಘನತೆ ತರುವುದಕ್ಕೋಸ್ಕರ, ನಿನ್ನ ಮಹಿಮೆ ತರುವುದಕ್ಕೋಸ್ಕರ ನಮ್ಮನ್ನು ನಡೆಸು, ನಮ್ಮನ್ನು ಆಶ್ರಿತ ಮಾಡು. ಪ್ರಾರಂಭದ ಕಾಣುತ್ತ ಎಲ್ಲವನ್ನು ನಿನ್ನ ಅಥಾರಿಟಿಯಲ್ಲಿ ಪವಿತ್ರತ್ವನೇ ನಿನ್ನ ಚಿತ್ತದ ಪ್ರಕಾರ ನಮ್ಮ ನಡೆಸಿಕೊಂಡಬೇಕಾಗಿ ನಾವು ಪ್ರಾರ್ಥಿಸಿಕೊಳ್ತೇವೆ. ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಬೇಡಿ ಹೊಂದಿ ತಂದೆ, ಆಮೆನ್. जय जयकार जय जयकार
ಉಂಟಾಗಲಿ, ಪವಿತ್ರಾತ್ಮನಿಗೆ ಮಹಿಮೆ ಉಂಟಾಗಲಿ ಸ್ವಾಮಿ. ದೇವ ರಾಜಾದಿ ರಾಜನು ನೀನದಕ್ಕಾಗಿ ಸ್ತೋತ್ರ, ದೇವ ಕರ್ತದೆ ಕರ್ತ ನಿನಗೆ ಅದಕ್ಕಾಗಿ ಸ್ತೋತ್ರ. ಪವಿತ್ರಾತ್ಮ ನಿನಗೆ ಮಹಿಮೆ ಸ್ವಾಮಿ, ನಿನಗೆ ಮಹಿಮೆ ಕರ್ತನಪ್ಪ. ದೇವ ನೀನೇ ರಾಜನು ಸ್ವಾಮಿ. ಹಾಲೆಲೂಯ ಹಾಲೆಲೂಯ. ಓ ರಕ್ತದ ಜೀಸಸ್ ಲಾರ್ಡ್, ಹಾಲೆಲೂಯ. Holy Jesus Lord, hallelujah. Thank you Lord.
ಭಯವಿಲ್ಲ. ಜಯ ಜಯ ಸ್ವಾಮಿ. ಪ್ರಾರ್ಥನೆಗೆ ಉತ್ತರ ಉಂಟು, ಯೇಸು ನಾಮದಿ ಜಯ ಉಂಟು. ಪ್ರಾರ್ಥನೆಗೆ ಉತ್ತರ ಉಂಟು, ಯೇಸು ನಾಮದಿ ಜಯ ಉಂಟು. ಯೇಸು ನಾಮದಿ ಜಯ ಉಂಟು. ಯೇಸು ನಾಮದಿ ಜಯ ಉಂಟು. ನಿನ್ನ ನಾಮದಲ್ಲಿ ಸ್ವಾಮಿ ಜಯವಾಗಿದೆ ಸ್ವಾಮಿ. ನಿನ್ನ ನಾಮದಲ್ಲಿ ಕರ್ತನೆಪ್ಪ ಅದ್ಭುತವಾಗಿದೆ. ನಿನ್ನ ನಾಮದಲ್ಲಿ ಸ್ವಾಮಿ ಬಿಡುಗಡೆ ಆಗಿದೆ ಕರ್ತನೆಪ್ಪ. ದೇವ ಪ್ರತಿಯೊಬ್ಬರು ನೋಡುವಂತ ಜನರಲ್ಲಿ ಸ್ವಾಮಿ ದೇವ ಹೌದು ಕರ್ತನೆಪ್ಪ, ನಿನ್ನಲ್ಲಿ ಯಾರು ರಕ್ಷಿಸಲ್ಪಡ್ತಾರೋ, ನಿನ್ನಲ್ಲಿ ಯಾರು ಪ್ರಾರ್ಥನೆ ಮಾಡ್ತಾರೋ, ನಿನ್ನಲ್ಲಿ ಸ್ವಾಮಿ ಯಾರು ಕರ್ತನೆ ಮೊರೆ ಇಡ್ತಾರೋ ಅವರ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡುವಂತ ದೇವರೇ ನಿನಗೆ ಮಹಿಮೆ ಉಂಟಾಗಲಿ ಕರ್ತನೆಪ್ಪ. ದೇವ ಹೌದು ಸ್ವಾಮಿ, ನಾವೇನು ಬಯಸುತ್ತೇವೆ ಅದನ್ನು ಒದಗಿಸಿ ಕೊಡುವಂತ ದೇವರೇ ನಿನಗೆ ಮಹಿಮೆ. ದೇವ ಗ್ಲೋರಿ, ಪವಿತ್ರನಿಗೆ ಸ್ತೋತ್ರ ಸ್ತೋತ್ರ ಸ್ವಾಮಿ, ರಾಜನಿಗೆ ಸ್ತೋತ್ರ. Hallelujah. Holy Spirit Jesus Lord, hallelujah. Oh, thank you God. Holy Spirit Jesus Lord, hallelujah. You have provided everything, all our needs and requirements, Lord Jesus. We praise you.
Lord Jesus. You're always with us forever, O Lord Jesus. Let us, Lord, worship you, Father, Almighty God, O Lord Jesus, the wonderful God. Yes, Lord Jesus, we praise you and worship you, Lord Jesus. You have given us everything, Father, such as yours. Yes, we surrender our lives to you, O Lord Jesus. We give our lives to you, O Lord Jesus. You have set us free, O Lord Jesus. We praise you. We give thanks for everything, O Lord Jesus. You laid aside your majesty, gave up everything for me, suffered at the hands of those you have created. You took all my guilt and shame when you died and rose again. Now today you reign, and heaven and earth exalt you. I really want to worship you, my Lord. You are my heart and I am yours forever and ever. I will love you. You are the only one who died for me, gave your life to set me free. So I lift my voice to you in adoration. I really want to worship you, my Lord. You are my heart and I am yours forever and ever. I will love you. You are the only one who died for me, gave your life to set me free. So I lift my voice to you in adoration. You laid aside your majesty, gave up everything for me, suffered at the hands of those you have created. You took all my guilt and shame when you died and rose again. Now today you reign, and heaven and earth exalt you. I really want to worship you, my Lord. You are my heart and I am yours forever and ever. I will love you. You are the only one who died for me, gave your life to set me free. So I lift my voice to you in adoration. I really want to worship you, my Lord. You are my heart and I am yours forever and ever. I will love you. You are the only one who died for me, gave your life to set me free. So I lift my voice to you in adoration. I really want to worship you, my Lord. You are my heart and I am yours forever and ever. I will love you. You are the only one who died for me, gave your life to set me free. So I lift my voice to you in adoration. Thank you, Lord, for dying on the cross for my sins. Yes, Lord, I praise you, Jesus. Hallelujah. We worship you, Father. Hallelujah, Jesus. Yes, Lord Jesus. Father, we worship you. We thank you, Jesus. Lord, we glorify you. Let your name be exalted, O Father. Hallelujah. ಪ್ರೇಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ದೇವರ ವಾಕ್ಯಕ್ಕೋಸ್ಕರ ನಾವು ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬರುತ್ತೇವೆ. ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡೋದಕ್ಕೋಸ್ಕರವಾಗಿ ಈ ವಾಕ್ಯ ನಿನ್ನ ಪವಿತ್ರಾತ್ಮದಿಂದ ಅಭಿಷೇಕಿಸು. ಪವಿತ್ರಾತ್ಮನೇ, ನಾನು ನಿನ್ನ ಸ್ವಾಗತಿಸ್ತೇನೆ. ನಿನ್ನ ಒಳ್ಳೆಯ ಬೋಧಕನಾಗಿದ್ದಿ. ನೀನು ಈ ವಾಕ್ಯದ ಮುಖಾಂತರ
ನಿನ್ನ ಜನರ ಸಂಗಡ, ನಿನ್ನ ಮಕ್ಕಳ ಸಂಗಡ ಮಾತನಾಡು ಪವಿತ್ರಾತ್ಮನೇ. ಈ ಇವಾಗ ಕೇಳುವ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿಯಾಭಿವೃದ್ಧಿಯನ್ನು ಕೊಡಬೇಕು ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಇವತ್ತನ್ನು ಧ್ಯಾನ ಮಾಡ್ತೇವೆ ಕೀರ್ತನೆ ಪುಸ್ತಕ 112 ಅದರಲ್ಲಿ 4ನೇ ವಾಕ್ಯ. ಸಾಮ್ 112:4. ಯಥಾರ್ಥರಿಗೆ ಕತ್ತಲೆಯಲ್ಲಿಯೂ ಜ್ಯೋತಿ ಮೂಡುವುದು, ದಯೆಯು ಕನಿಕರವು ನೀತಿಯೂ ಉಳ್ಳ ದೇವರೇ ಆ ಜ್ಯೋತಿ. ನಾವು ನೋಡ್ತೇವೆ ದಾವೀದ ಹೇಳ್ತಾನೆ ಯಥಾರ್ಥರಿಗೆ, ಕೀರ್ತನೆ ಹೇಳ್ತಾನೆ ಯಥಾರ್ಥರಿಗೆ ಕತ್ತಲೆಯಲ್ಲಿ ಜ್ಯೋತಿ ಮೂಡುವುದು. ಯಾಕಂದರೆ ಯಾರು ಯಥಾರ್ಥರಾಗಿ ಜೀವಿಸ್ತಾರೆ ಅವರಿಗೆ ಎಲ್ಲ ಕಷ್ಟಗಳಿಂದ ದೇವರು ಬಿಡುಗಡೆ ಕೊಡುತ್ತಾನೆ, ಎಲ್ಲ ಪರಿಸ್ಥಿತಿಯವರು ಆಶೀರ್ವಾದ ಮಾಡ್ತಾನೆ. ಇದರ ಅರ್ಥವಾಗ್ತಿದ್ದಾರೆ. ಮತ್ತು ದಯೆಯು ಕನಿಕರು ನೀತಿ ಉಳ್ಳ ದೇವರೇ ಆ ಜ್ಯೋತಿ. ಅದು ಈ ವಾಕ್ಯದ ಅರ್ಥ ನೋಡಬೇಕು. ಯಥಾರ್ಥ ಅಂದರೆ ಏನು, ಯಥಾರ್ಥರಿಗೆ ಯಾವ ರೀತಿ ದೇವರು ಆಶೀರ್ವಾದ ಮಾಡ್ತಾನೆ, ಯಾವುದು ಅವರ ಕಷ್ಟದ ಬಿಡುಗಡೆ ಆಗ್ತದೆ ಎಂಬುದಾಗಿ ನಾವು ಈ ಬಗ್ಗೆ ಇನ್ನೂ ಆಳಕ್ಕೆ ನೋಡಬೇಕು. ನಾವು ಮೊದಲ ಸಂಘ ನೋಡ್ತೇವೆ ಯಥಾರ್ಥರಾಗಿ ನಾವು ಜೀವಿಸುವವರು ಆಗಬೇಕು. ದೇವರ ಆಶೀರ್ವಾದವನ್ನು ಅಥವಾ ಕಷ್ಟಗಳಿಂದ ಬಿಡುಗಡೆಯನ್ನು ಹೊಂದಿಕೊಳ್ಳಬೇಕಾದರೆ ನಾವು ನೋಡ್ತೇವೆ ಯೋಬನ ಪುಸ್ತಕ 11ನೇ ಅಧ್ಯಾಯದಲ್ಲಿ 13ರಿಂದ 17ನೇ ವಾಕ್ಯ ತನಕ. ಜೋಬ್ ಚಾಪ್ಟರ್ 11 ವರ್ಸ್ 13 to 17 ವರ್ಡ್ಸ್. ನೀನಂತೂ ಮನಸ್ಸನ್ನು ತಿರುಗಿಸಿಕೊಂಡು ದೇವರ ಕಡೆಗೆ ಕೈಗಳನ್ನಿತ್ತು, ಅಧರ್ಮವು ನಿನ್ನ ಕೈಯಲ್ಲಿದ್ದರೆ ಅದು ದೂರ ಮಾಡಿಬಿಡು. ಅನ್ಯಾಯವು ನಿನ್ನ ಗುಡಾರಗಳಲ್ಲಿ ವಾಸಿಸದಿರಲಿ. ಆಗ ನೀನು ನಿಷ್ಕಲಂಕವಾದ ಮುಖವನ್ನೆತ್ತುಕೊಂಡು ಸ್ಥಿರಚಿತ್ತನು ನಿರ್ಭಯನು ಆಗಿರುವಿ. ನಿನ್ನ ಕಷ್ಟವನ್ನು ಮರೆತು ಬಿಡುವಿ. ಹರಿದು ಹೋದ ನೀರನ್ನು ಎಂಬಂತೆ ಅದನ್ನು ಜ್ಞಾಪಿಸಿಕೊಳ್ಳುವಿ. ನಿನ್ನ ಜೀವಮಾನವು ಮಧ್ಯಾಹ್ನಕ್ಕಿಂತ ಪ್ರಜ್ವಲಿಸುವುದು, ಕತ್ತಲಿದ್ದರೂ ಬೆಳಗಿನಂತಿರುವುದು. ನಾವು ಇಲ್ಲಿ ನೋಡ್ತೇವೆ ನಾಪಾಯತಿನ ಚೋಪರನ್ನು ಯೋಬನ ಜೀವಿತ ಕಷ್ಟಗಳು ಇರುವಾಗ, ಅವನ ಜೊತೆ ಸಮಸ್ಯೆಗಳು ಇರುವಾಗ, ಅವನ ರೋಗದಲ್ಲಿ ಬಿದ್ದಿರುವಾಗ ಈ ಒಂದು ಬುದ್ಧಿ ಮಾತಾಡ್ತಾನೆ, ನೀನಂತೂ ಮನಸ್ಸನ್ನು ತಿರುಗಿಸ್ಕೊಂಡು ದೇವರ ಕಡೆಗೆ ಕೈಗಳನ್ನ. ಅದರ್ಥಂದರೆ ಅದನ್ನು ನಿನ್ನ ಮನಸ್ಸನ್ನು ದೇವರ ವಾಕ್ಯಕ್ಕೆ ವಿಧೇಯನಾಗಿಕೊಂಡು ನಿನ್ನ ಕೈಗಳನ್ನು ಎತ್ತುಕೊಂಡು ಪ್ರಾರ್ಥನೆ ಮಾಡು ಎಂಬುದು ಅವನು ಬುದ್ಧಿ ಹೇಳ್ತಾನೆ. ಅದನ್ನ ಅವಾಗ ಹೇಳ್ತಾನೆ, ಅಧರ್ಮವು ನಿನ್ನ ಕೈಯಲ್ಲಿದ್ದರೆ ಅದನ್ನು ದೂರ ಮಾಡು, ಅಂದರೆ ಪಾಪವನ್ನು ಬಿಟ್ಟು ಬಿಡಬೇಕು ಎಂಬುದು ಅವನು ಹೇಳ್ತಾನೆ. ಅನ್ಯಾಯ ನಿನ್ನ ಗುಡಾರಗಳಲ್ಲಿ ವಾಸ ಅಂದರೆ ಯಾವುದೇ ಪಾಪದ ಸಂಗತಿ, ದೇವರೇ ಮೆಚ್ಚೆಗೆ ಯಾವ ಸಂಗತಿಗಳು, ಯಾವ ಮೂರ್ತಿಗಳು ನಿನ್ನ ಮನೆಯಲ್ಲಿದ್ದರೆ, ಯಾವ ಸಂಗತಿಗಳಿದ್ದರೆ ಅದನ್ನು ನಿನ್ನ ಮನೆಯಿಂದ, ನಿನ್ನ ಹೃದಯದಿಂದ ಎಲ್ಲ ದೇವರಿಗೆ ಮೆಚ್ಚೆಗೆ ಹೋದ ಯಾವುದೇ ಪಾಪಗಳು, ಯಾವುದೇ ಪಾಪದ ಸಂಬಂಧಿತ ಮೂರ್ತಿಗಳು ಇದ್ದರೆ ಅದನ್ನು ತೆಗೆದು ಬಿಡಬೇಕೆಂದು ಹೇಳ್ತಾನೆ. ಆಗ ನೀನು ನಿಷ್ಕಲಂಕದ ಮುಖವನ್ನು ಇಟ್ಟುಕೊಂಡು ಸ್ಥಿರಚಿತ್ತ ನಿರ್ಭಯನು ಆಗಬೇಕು. ಈ ರೀತಿ ನಿಮ್ಮ ಜೀವಿತ ನೀವು ಭಯವಿಲ್ಲದೆ ಜೀವನ ಮಾಡಬೇಕಾ? ದೇವರ ಆಶೀರ್ವಾದ ನಿಮಗೆ ಬೇಕಾ? ನಿಮಗೆ ಪ್ರಾರ್ಥನೆ ಉತ್ತರ ಸಿಗಬೇಕಾ? ನಿಮ್ಮ ಕತ್ತಲೆಯಿಂದ, ನಿಮ್ಮ ಕಷ್ಟಗಳಿಂದ ಬಿಡುಗಡೆ ಬೇಕಾ? ನೀವು ದೇವರ ಮುಂದೆ ತಗ್ಗಿಸಿಕೊಳ್ಳಬೇಕು ಪ್ರಿಯರೇ. ನಿಮ್ಮ ಹೃದಯದಲ್ಲಿರುವ, ಮನಸ್ಸಲ್ಲಿರುವ ಎಲ್ಲ ಪಾಪಗಳನ್ನು, ಪಾಪದ ಸ್ವಭಾವಗಳನ್ನು ಬಿಟ್ಟು ಬಿಡಬೇಕು, ಪಶ್ಚಾತ್ತಾಪ ಪಡಬೇಕು. ನಿಮ್ಮ ಮನೆಯನ್ನು ಶುದ್ಧೀಕರಿಸಬೇಕು. ನಿಮ್ಮ ಮನೆಯಲ್ಲಿ ದೇವರಿಗೆ ಮೆಚ್ಚಕ್ಕಾಗದೆ ಯಾವುದೇ ಥರದ ಮೂರ್ತಿಗಳಿದ್ದರೆ ಅದನ್ನು ತೆಗೆದುಹಾಕಬೇಕು ಪ್ರಿಯರೇ. ಆಗ 16ನೇ ವಾಕ್ಯದಲ್ಲಿ ನಿನ್ನ ಕಷ್ಟವನ್ನು ಮರೆತು ಬಿಡಿ. ಆಗ ನಿಮ್ಮ ಕಷ್ಟಗಳಿಂದ ದೇವರು ಬಿಡುಗಡೆ ಕೊಡ್ತಾನೆ. ಹರಿದೋದ ನೀರು ಎಂಬಂತೆ ಅದನ್ನು ಜ್ಞಾಪಿಸಿಕೊಳ್ಳುವಿ. ನಿನ್ನ ಜೀವಮಾನವು ಮಧ್ಯಾಹ್ನಕ್ಕಿಂತ ಪ್ರಜ್ವಲಿಸುವುದು, ಕತ್ತಲಿದ್ದರೂ ಬೆಳಗ್ಗೆ ನಿಂತಿರುವುದು. ಈ ರೀತಿಯ ಜೀವಿತಕ್ಕೆ ಪ್ರೇರೆ ಯಥಾರ್ಥವರಿಂದತೆ. ಈ ರೀತಿ ಯಥಾರ್ಥ ಯಾಕೆ ನಡೆಯುತ್ತಾರೋ ಅವರಿಗೆ ದೇವರು ಅವರ ಕಷ್ಟಗಳಿಂದ ದೇವರು ಬಿಡುಗಡೆ ಕೊಡ್ತಾನೆ. ಎಲ್ಲ ಶಾಪದಿಂದ ಬಿಡುಗಡೆ ಕೊಡ್ತಾನೆ, ರೋಗಗಳಿಂದ ಬಿಡುಗಡೆ ಕೊಡ್ತಾನೆ, ಮತ್ತು ದೇವರು ಅವರು ಆಶೀರ್ವಾದ ಮಾಡ್ತಾನೆ. ಇದು ಅರ್ಥವಾಗ್ತದೆ. ಈಗ ಹೊಸ ಮಡಗೆ ನೋಡೋಪ್ರೆ ಯಥಾರ್ಥ ಜೀವಿಸೋದು ಇದು ಏನು ಅರ್ಥ ಎಂಬುದಾಗಿ ಎಫೆಸ ದೇವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 22ರಿಂದ 24ನೇ ವಾಕ್ಯ ತನಕ. ಎಫೆಸಿಯನ್ಸ್ ಚಾಪ್ಟರ್ 4 ವರ್ಸ್ 22ಇಂದ 24 ತನಕ. ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ, ನೀವು ನಿಮ್ಮ ಇಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿಬಿಡಬೇಕು. ಅದು ಮೋಸಕರವಾದ ದುರಾಸನ ಕೆಟ್ಟು ಹೋಗುವಂಥದ್ದು. ಅಪೊಸ್ತಲರು ಅತಿ ಸ್ಪಷ್ಟತೆ, ಯಾರು ಯೇಸು ಕ್ರಿಸ್ತನಲ್ಲಿ ನಂಬಿಕೆಯಿಟ್ಟುಕೊಂಡು ಆತನ ಅಂಗೀಕಾರ ಮಾಡಿ ನೀಲಿ ಮುಳುಗಿ ದೀಕ್ಷಿಸಿಕೊಳ್ಳುತ್ತಾರೋ ಅವರು ಯೇಸು ಕ್ರಿಸ್ತನು ಹೀಗೆ ಬೋಧನೆ ಮಾಡ್ತಾನೆ ಎಂದರೆ, ಪೂರ್ವ ಸ್ವಭಾವವನ್ನು ತೆಗೆದು ಹಾಕಬೇಕು, ಅದು ಮೋಸಕರ ದುರಾಸನ ಕೆಟ್ಟು ಹೋಗುವಂಥದ್ದು. ಪ್ರೇರೆ ದಿನಾಲೂ ಪ್ರೇರೆ ಅಪೊಸ್ತಲರು ಹೇಳ್ತಾನೆ, ನೀವು ದೇವರ ಮುಂದೆ ಯಥಾರ್ಥರಾಗಿ ಜೀವನ ಮಾಡಲಿಕ್ಕೆ ನಾವು ಅಭ್ಯಾಸ ಮಾಡಬೇಕು. ಹೇಗೆಂದರೆ ದಿನಾಲೂ ನೀವು ದೇವರ ವಾಕ್ಯನು
ಓದುವವರಾಗಬೇಕು, ವಾಕ್ಯವನ್ನು ಧ್ಯಾನ ಮಾಡಬೇಕು. ಆ ವಾಕ್ಯವನ್ನು ಓದಿ ನಿಮ್ಮ ಜೀವಿತ ಪೂರ್ವಸವನ್ನು ಗುರುತಿಸಿಕೊಂಡು ಅದನ್ನು ತೆಗೆದು ಹಾಕಬೇಕು. ಯಾಕಂದರೆ ಅದು ಮೋಸಕರ ದುರಾಸನೆ ಕೆಟ್ಟು ಹೋಗುವಂಥದ್ದು ಎಂಬುದಾಗಿ ಇಲ್ಲಿ ಅಪೊಸ್ತಲನು ಹೇಳ್ತಾನೆ. ಹಾಗೆ 23ನೇ ವಾಕ್ಯ ಹೇಳ್ತಾನೆ, ನೀವು ನಿಮ್ಮ ಅಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಪ್ರೇ ಕಾಲಿದಾರ ವಾಕ್ಯ ಇರ್ತದೆ, ನೀವು ಬರೀ ಓದುವುದಲ್ಲ, ವಾಕ್ಯ ಧ್ಯಾನ ಮಾಡೋದಲ್ಲ. ಆ ವಾಕ್ಯ ಧ್ಯಾನ ಮಾಡಿ ನಿಮ್ಮಲ್ಲಿರುವ ಪೂರ್ವ ಸ್ವಭಾವಗಳನ್ನು ಗುರುತಿಸಿಕೊಂಡು ಅದನ್ನು ದಿನಾಲೂ ವಾಕ್ಯದ ಮಗ ತೆಗೆದು ಹಾಕಬೇಕು. ಮತ್ತು ದೇವರ ವಾಕ್ಯ ಏನು ಓದುತ್ತೀರೋ, ದೇವರ ವಾಕ್ಯ ಓದುವಾಗ ಪ್ರೇರೆ ದೇವರ ವಾಕ್ಯದಲ್ಲಿ ಆಜ್ಞೆಗಳು ಉಂಟು ಪ್ರೇರೆ. ಯೇಸು ಕ್ರಿಸ್ತನು ಹೊಸ ಒಡಂಬಡಿಕೆಗೆ ಅನೇಕ ಆಜ್ಞೆ ಕೊಟ್ಟಿದ್ದಾನೆ. ಅಲ್ಲಿ ಒಡಂಬಡಿಕೆಯಲ್ಲಿ 10 ಆಜ್ಞೆಗಳು ಕೊಟ್ಟಿದ್ದಾನೆ. ಹೊಸ 10 ಆಜ್ಞೆಗಳು, ಇನ್ನೂ ಅನೇಕ ಆಜ್ಞೆ ಕೊಡಲ್ಪಟ್ಟೆ. ಈ ಪ್ರತಿಯೊಂದು ಆಜ್ಞೆಗಳನ್ನು ಗಮನಿಸಬೇಕು. ಮತ್ತು ಆ ಆಜ್ಞೆಗಳಿಗೆ ವಿಧೇಯರಿಗೆ ನಡೆಯುವುದರಲ್ಲಿ ಮಾತ್ರವೇ ನೀವು ಅಂತ್ಯದಲ್ಲಿ ನೂತನ ಸ್ವಭಾವ ಧರಿಸಿಕೊಳ್ಳಲಿಕ್ಕೆ ಆಗದೆ. ಈ ರೀತಿ ಅಪೊಸ್ತಲನು ಹೇಳ್ತಾನೆ, ನೀವು ದಿನಾಲೂ ವಾಕ್ಯವನ್ನು ಓದೋದು ಮಾತ್ರ ಅಲ್ಲ, ವಾಕ್ಯವನ್ನು ಧ್ಯಾನ ಮಾಡೋದು ಮಾತ್ರ ಅಲ್ಲ, ವಾಕ್ಯವನ್ನು ಧ್ಯಾನ ಮಾಡಿ ನಿಮ್ಮ ಪೂರ್ವಜರು ತೆಗೆದು ಹಾಕಬೇಕು. ಮತ್ತು ಆ ವಾಕ್ಯ ವಿಧೇಯರಾಗಿ ನಡೆದು ನೂತನ ಸ್ವಭಾವ ಧರಿಸಿಕೊಳ್ಳಬೇಕು. ಆಗ ನೋಡಿ 14ನೇ ವಾಕ್ಯದಲ್ಲಿ, ಆ ಸ್ವಭಾವವು ದೇವರ ಹೋಲಿಕೆ ಮೇರೆಗೆ ಸತ್ಯಾನುಗುಣವಾದ ನೀತಿ ಉಳ್ಳದಾಗಿಯೂ ದೇವ ಭಯವುಳ್ಳದು ನಿರ್ಮಿಸಲ್ಪಟ್ಟಿದೆ. ಅಂದರೆ ಆ ರೀತಿ ನಡೆಯುವುದರೆ ನಿಮ್ಮಲ್ಲಿ ದೇವರ ಭಯವು ನಿಮ್ಮಲ್ಲಿ ನೆಲೆಗೊಳ್ಳುತ್ತದೆ. ನೀವು ನೀತಿವಂತರಾಗಿ ತೋರಲ್ಪಡುತ್ತೀರಿ. ಅದು ಆಗದೆ ಯಥಾರ್ಥವಾದ ಜೀವಿತ. ಅವರನ್ನು ಯಥಾರ್ಥ, ಈ ರೀತಿ ನೀವು ಯಥಾರ್ಥವಾಗಿ ನಡೆಯುವುದರೆ ಕತ್ತಲೆ ಎಂದರೆ ನಿಮ್ಮ ಎಲ್ಲ ಕಷ್ಟಗಳಿಂದ, ಶಾಪದಿಂದ, ರೋಗದಿಂದ, ಎಲ್ಲ ಪರಿಸ್ಥಿತಿಯಿಂದ ದೇವರ ಆಶೀರ್ವಾದವು ನಿಮಗೆ ಸಿಗ್ತದೆ, ದೇವರ ಬಿಡುಗಡೆ ನಿಮಗೆ ಬರ್ತದೆ. ಇದು ಅರ್ಥವಾಗಿದೆ. ಹಾಗಾದರೆ ಈ ರೀತಿ ನೀವು ಜೀವನ ಮಾಡಲಿಕ್ಕೆ ನೀವು ಪ್ರಾರಂಭ ಮಾಡಿರಿ. ಇವತ್ತಿಂದ ನಿಮ್ಮ ಜೀವಿತ ಕಷ್ಟದ ಬಿಡುಗಡೆ ಬೇಕು. ಇವತ್ತಿಂದ ಪ್ರಾರಂಭ ಮಾಡಿ ದಿನಾಲು ಪ್ರಾರ್ಥನೆ ಮಾಡಿದಾಗೆ ದೇವರ ಬಗ್ಗೆ ಓದಲಿಕ್ಕೆ ಅಭ್ಯಾಸ ಮಾಡಿ. ಬರೀ ಓದೋದು ಮಾತ್ರ ಅದನ್ನು ಧ್ಯಾನ ಮಾಡುವ ನಿಮ್ಮ ಜೀವಿತವನ್ನು ಹುಡುಕಿರಿ. ದೇವರ ಬೇಡಿರಿ, ದೇವ ನನ್ನ ಪರೀಕ್ಷಿಸು ದೇವ, ಈ ವಾಕ್ಯದ ನನ್ನ ಹೃದಯವನ್ನು ಶೋಧಿಸಿದೆವ, ನನ್ನಲ್ಲಿ ಇನ್ನು ಯಾವುದೇ ಗುಪ್ತ ಪಾಪಲು ಉಂಟು ನನಗೆ ತೋರಿಸಿಕೊಳ್ಳಿ. ದೇವರ ಹತ್ರ ಪ್ರಾರ್ಥನೆ ಮಾಡುವುದಿರಿ. ಆಗ ಮಾತ್ರ ದೇವರ ಆತ್ಮನ ಆ ವಾಕ್ಯದ ಮುಖಾಂತರ ನಿಮ್ಮಲ್ಲಿ ಗುಪ್ತ ಪಾಪಗಳಿದ್ದರೆ ನಿಮ್ಮಲ್ಲಿ ಅವಿದ್ದರೆ ನಿಮಗೆ ತೋರಿಕೊಡುತ್ತದೆ. ಆ ವಾಕ್ಯ ನಿಮಗೆ ಪಶ್ಚಾತ್ತಾಪ ತರುತ್ತದೆ. ಆಗ ಪಶ್ಚಾತ್ತಾಪ ಪಡಿರಿ ಮತ್ತು ದೇವರಿಗೆ ಮಾತು ಕೊಡಿ. ದೇವರ ಇನ್ನು ಮುಂದೆ ಈ ನನ್ನ ಪಾಪದ ಸ್ವಭಾವವನ್ನು ಬಿಟ್ಟು ಬಿಡಲಿಕ್ಕೆ ನಿರ್ಧಾರ ತೆಗೆದುಕೊಳ್ಳಿರಿ. ದೇವರ ನಿರ್ಧಾರ ಪ್ರತಿಜ್ಞೆ ಮಾಡಿರಿ ಮತ್ತು ದೇವರ ವಾಕ್ಯ ವಿಧೇಯರಾಗಿರ್ಬೇಕು. ಆಗ ನಾವು ವಿಧೇಯರಾಗುತ್ತೀರೋ ದೇವರ ಯಥಾರ್ಥ ನಡೆಯುವಾಗ ನಿಮಗೆ ದೇವರು ಆಶೀರ್ವಾದ ಮಾಡ್ತಾನೆ. ಈಗ ನಾವು ದೇವರ ಯಥಾರ್ಥನು ಅನೇಕ ರೀತಿಯಲ್ಲಿ ಆಶೀರ್ವಾದ, ಯಾವ ಆಶೀರ್ವಾದ ನೀವು ಹೊಂದಿಕೊಳ್ಳುತ್ತೀರಿ. ಈ ರೀತಿ ನೀವು ಜೀವಿಸುವುದಾದರೆ ನೋಡೋಣ. ಮೊದಲನೇ ಆಶೀರ್ವಾದವಾಗಿದೆ, ದೇವರ ಯಥಾರ್ಥರನ್ನು ಕಾಪಾಡುತ್ತಾನೆ. ನಾವು ನೋಡ್ತೇವೆ ಜ್ಞಾನೋಕ್ತಿ ಪುಸ್ತಕ 2ನೇ ಅಧ್ಯಾಯದಲ್ಲಿ 7 ಮತ್ತು 8ನೇ ವಾಕ್ಯ. Proverbs chapter 2 verse 7 and 8 verse. ಆತನು ಯಥಾರ್ಥ ಚಿತ್ತರಿಗಾಗಿ ಸುಜ್ಞಾನವನ್ನು ಕೂಡಿಸಿಡುವನು, ದೋಷವಿಲ್ಲದೆ ನಡೆಯುವವರಿಗೆ ಗುರಾಣಿಯಾಗಿದ್ದು ನ್ಯಾಯ ಮಾರ್ಗವನ್ನು ರಕ್ಷಿಸುತ್ತಾ ತನ್ನ ಭಕ್ತರ ದಾರಿಯನ್ನು ನೋಡಿಕೊಳ್ಳೋನು. ಇಲ್ಲಿ ಸ್ವಲ್ಪ ಆತನು ಯಥಾರ್ಥರಿಗೆ ಅಂದರೆ ಯಾರು ದೇವರ ವಾಕ್ಯಕ್ಕೆ ವಿಧೇಯರಾಗ್ತಾರೋ ಅವರಿಗೆ ದೇವರ ಆತ್ಮನು ಜ್ಞಾನವನ್ನು ಕೊಡುತ್ತಾನೆ. ಅವರು ನಡೆಯಬೇಕಾದ ಮಾರ್ಗವನ್ನು ದೇವರು ಅವರಿಗೆ ತೋರಿಸಿಕೊಡುತ್ತಾನೆ. ಮತ್ತು ಹೇಳ್ತೆ ದೋಷವಿಲ್ಲದೆ ನಡೆಯುವರಿಗೆ ಗುರಾಣಿ ಅಂದರೆ ಇವತ್ತು ಲೋಕದಲ್ಲಿ ನಾನಾ ರೀತಿಯ ಅಪಘಾತಗಳು, ದುರ್ಮರಣಗಳು, ದುರ್ಘಟನೆಗಳು, ವ್ಯಾಧಿಗಳು, ಮರಣಗಳು, ಇದೆಲ್ಲ ದೇವರು ಕಾಪಾಡುತ್ತಾರೆ. ಯಾರು ಯಥಾರ್ಥ ನಡೆಯುತ್ತಾರೋ, ಯಾರು ದೋಷವಿಲ್ಲದೆ ನಡೆದು ಅವರಿಗೆ ದೇವರು ಗುರಾಣಿಯಾಗಿದ್ಕೊಂಡು ಯಾವ ಥರದ ಸೈತನ ಅಗ್ನಿಬಾಣಗಳು ಅವರಿಗೆ ಮುಟ್ಟದಂತೆ ದೇವರು ದೋಷ ನಡೆಯುವವರಿಗೆ ಗುರಾಣಿಯಾಗಿದ್ದು ನ್ಯಾಯ ಮಾರ್ಗ ರಕ್ಷಿಸುತ್ತಾ ತನ್ನ ಭಕ್ತರ ದಾರಿಯನ್ನು, ಭಕ್ತರು ಪ್ರಯಾಣ ಮಾಡುವಾಗಲೂ ಆಶೀರ್ವಾದ ಮನೆಯವರು, ಈ ದೇವರು ಭಕ್ತರ ಭಕ್ತರನ್ನು ಕಾಪಾಡುತ್ತಾನೆ, ಅವರನ್ನು ಸಂರಕ್ಷಿಸ್ತಾನೆ. ಅವರ ಮೇಲೆ ಸೈತನ ಯಾವ ಅಗ್ನಿ ಬಾಣಗಳು, ಸೈತನ ಅವರ ಮೇಲೆ ಕಣ್ಣಿಡಿದಾಗೆ, ಸೈತನ ಯಾವ ಈ ರೀತಿ ಆಕ್ರಮಣ ಬರದೆ ದೇವರು ಗುರಾಣಿಯಾಗಿ ತಗೊಂಡು ಅವರನ್ನು ಕಾಪಾಡುತ್ತಾನೆ ಎಂಬುದಾಗಿ ಆದರೆ ಇವತ್ತು ಈ ಲೋಕದಲ್ಲಿ ಯಾವುದೇ ರೀತಿಯಲ್ಲಿ ಸ್ವರಕ್ಷಣೆ ಇಲ್ಲ. ಆದರೆ ಈ ಲೋಕದಲ್ಲಿ ದೇವರ ಹಸ್ತವಿಲ್ಲದಿದ್ದರೆ ಬೇರೆ ಯಾವ ರೀತಿಯಲ್ಲಿ ಹಣವಾಗಲಿ ಯಾವುದು ಪ್ರೊಟೆಕ್ಷನ್ ಇಲ್ಲ. ಹಾಗಾದರೆ ಇವತ್ತು ಈ ಲೋಕದಲ್ಲಿ ನೀವು ಜೀವಿಸುವಾಗ ನಿಮಗೆ ವ್ಯಾಧಿಯಿಂದ, ಅಪಘಾತ, ದುರ್ಮರಣ, ದುರ್ಘಟನೆಯಿಂದ ನಿಮಗೆ ಸಂರಕ್ಷಣೆ ಬೇಕಪ್ಪ. ಒಂದೇ ಕಂಡೀಷನ್ ಆಗಿದೆ, ದಿನಾಲು ದೇವರ ನೀವು ಓದುವವರಾಗಲಿ,
ಧ್ಯಾನ ಮಾಡುವವರಾಗಿರಿ. ಆ ವಾಕ್ಯ ಧ್ಯಾನ ಮಾಡುವಾಗ ನಿಮ್ಮ ಜೀವನದ ಪೂರ್ವಸವನ್ನು ತೆಗೆದು ಹಾಕಲಿಕ್ಕೆ ಮನಸ್ಸು ಮಾಡಿಕೊಳ್ಳಿ, ಅದು ವಿಧೇಯರಾಗಿರಿ. ಈ ರೀತಿ ಯಥಾರ್ಥ ನಡೆಯಲಿಕ್ಕೆ ಸಾಧ್ಯ. ಈ ನಡೆದರೆ ಈ ವಾಗ್ದಾನ, ಈ ಸಂರಕ್ಷಣೆ 100% ನಿಮಗುಂಟು. ನೀವು ಹೊರಗೆ ಹೋಗುವಾಗಲೂ ಆಶೀರ್ವಾದ, ಮನೆಗೆ ಬರುವಾಗಲೂ ಆಶೀರ್ವಾದ. ನಿಮ್ಮ 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 ಕಾಲು, ನಿಮ್ಮ ವಾಹನ ಕಲ್ಲಿಗೆ ತಗಲದಂತೆ ದೇವದೂತರು ನಿಮ್ಮನ್ನು ತನ್ನ ಕೈಯಿಂದ ಎತ್ತಿಕೊಂಡು ಕಾಪಾಡುತ್ತಾರೆ. ಈ ಸಂರಕ್ಷಣೆ ದೇವದೂತರು ನಿಮ್ಮ ಸಂಗಡ ಇದ್ದುಕೊಂಡು ನಿಮ್ಮನ್ನು ಕಾಪಾಡ್ತಾರೆ. ಇದರ ವಾಕ್ಯ ಕೀರ್ತನೆ 34ನೇ ಕೀರ್ತನೆ 7ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಯೆಹೋವನಲ್ಲಿ ಭಯ ಭಕ್ತಿ ಉಳ್ಳವರು ಸುತ್ತಲೂ ಆತನ ದೂತರು ದಂಡಲಿಸಿ ಕಾವಲಿದ್ದು ಕಾಪಾಡ್ತಾರೆ. 100% ಇದು ವಾಕ್ಯ ಸತ್ಯವಾಗಿದೆ. ದೇವರ ದೂತರು ದೇವರಲ್ಲಿ ಭಯ ಭಕ್ತಿಗಳ ಜೊತೆ ಇರ್ತಾರೆ. ಅವರು ಹೋಗೋಗ ಬರುವ ಎಲ್ಲ ಸಮಯ ಅವರನ್ನು ದಂಡು ಇಳಿಸಿಕೊಂಡು ದೇವರು ಕಾಪಾಡುತ್ತಾರೆ ಎಂಬುದಾಗಿ ಈ ವಾಗ್ದಾನ ನಿಮ್ಮದಾಗ್ತದೆ. ಮತ್ತು ನೀವು ದೇವರ ಸಂರಕ್ಷಣೆ ಪ್ರತಿ ಕ್ಷಣ ಅನುಭವ ಮಾಡುತ್ತೀರಿ. ಯಥಾರ್ಥವಾಗಿ ನಡೆದರೆ ಮಾತ್ರವೇ. ಎರಡನೇ ಆಶಯವನ್ನು ನೋಡ್ತೇವೆ, ಯಥಾರ್ಥವಿದ್ದರೂ ತಕ್ಕ ಪ್ರತಿಫಲವನ್ನು ಕೊಡುತ್ತಾನೆ. ನಾವು ನೋಡ್ತೇವೆ ಕೀರ್ತನೆ ಪುಸ್ತಕ 18 ಅದರಲ್ಲಿ 23 ಮತ್ತು 24ನೇ ವಾಕ್ಯ. Psalm 18 verse 23 and 24 verse. ನಾನು ಆತನ ದೃಷ್ಟಿಯಲ್ಲಿ ನಿರ್ದೋಷಿಯು, ಪಾಪದಲ್ಲಿ ಬೀಳದಂತೆ ಜಾಗರೂಕತೆ ನಡೆದುಕೊಂಡೆನು. ಆದ್ದರಿಂದ ನಾನು ನೀತಿವಂತನು, ನಿರಾಪರಾಧಿ ಎಂದು ನೋಡಿ ಇವನು ತಕ್ಕ ಪ್ರತಿಫಲವನ್ನು ಕೊಟ್ಟನು. ಇವತ್ತು ಅನೇಕರು ಚಿಂತೆ ಮಾಡ್ತಾರೆ, ಯಾಕೆ ನೀವು ಕೈ ಹಾಕಿದ ಕೆಲಸ, ಅನೇಕರು ನಾವು ಯಾಕೆ ನಿಮ್ಮ ಕೈ ಹಾಕಿದ ಕೆಲಸ ಸಫಲವಾಗುವುದಿಲ್ಲ, ಯಾಕೆ ಬಿಸ್ನೆಸ್ ಸಫಲವಾಗಿದೆ, ಅನೇಕರು ಚಿಂತೆ ಮಾಡುತ್ತಾರೆ. ಈ ಚಿಂತೆಗೆ ನಿಮ್ಮ ಉತ್ತರ ಇದು ಆಗಿದೆ. ಇವತ್ತು ನಿಮ್ಮ ಕೈ ಕೆಲಸವನ್ನು, ನಿಮ್ಮ ಬಿಸ್ನೆಸ್ಸನ್ನು, ನಿಮ್ಮ ಕುಟುಂಬ ಜೀವಿತವನ್ನು, ನಿಮ್ಮ ಸೇವೆಯನ್ನು ದೇವರು ಸಫಲಪಡಿಸಬೇಕಾದ್ರೆ ಕಂಡೀಷನ್ ಇದು ಆಗಿದೆ. ನಾನು ಆತನ ದೃಷ್ಟಿಯಲ್ಲಿ ನಿರ್ದೋಷ, ದೇವರ ದೃಷ್ಟಿಯಲ್ಲಿ ನೀವು ನಿರ್ದೋಷಿಗಳಾಗಿ ತೋರಿಪಡಬೇಕು ಪ್ರೇರೆ. ಅದೇ ಅದೇ ಯಥಾರ್ಥವಾದ ಜೀವಿತವಾಗಿದೆ ಪ್ರೇರೆ. ಪಾಪದಲ್ಲಿ ಬೀಳದಂತೆ ಜಾಗರೂಕತೆಯಿಂದ ಪ್ರತಿ ಸಲ ನೀವು ಯಾವುದೇ ಪಾಪ ಮಾಡದಂತೆ ಪಾಪ ಎಂದರೆ 1 ಯೋಹನ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 4ನೇ ವಾಕ್ಯದಲ್ಲಿ ಹೀಗೆ ಹೇಳ್ತದೆ, ಪಾಪ ಎಂದರೆ ಅಧರ್ಮ. ಅಂದರೆ ಅರ್ಥ ದೇವರ ಆಜ್ಞೆಗೆ ಅವಿಧೇಯರಾಗುವುದೇ ಪಾಪ. ದೇವರ ವಾಕ್ಯದಲ್ಲಿ ಕೊಡಲ್ಪಟ್ಟ ಆಜ್ಞೆಯಲ್ಲಿ ಯಾವ ಆಜ್ಞೆಯನ್ನು ಅವಿಧೇಯರಾಗುತ್ತಾರೋ ಅದುವೇ ಪಾಪವಾಗಿದೆ. ಅದಕ್ಕೆ ನೀವು ಏನು ಮಾಡಬೇಕು, ಪಾಪದ ಬೀಳದಂತೆ ಜಾಗ ನಡೆದುಕೊಳ್ಳಬೇಕಂತಂದರೆ ಎಲ್ಲ ಸಮಯದಲ್ಲಿ ದೇವರ ಆಜ್ಞೆಗಳನ್ನು ನಿಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳಬೇಕು. ಅದಕ್ಕೆ ದಾವೀದನು ಕೀರ್ತನೆ 119ನೇ ಕೀರ್ತನೆಯಲ್ಲಿ 11ನೇ ವಾಕ್ಯದಲ್ಲಿ ಹೀಗೆ ಹೇಳ್ತಾನೆ, ನಾನು ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ಹಾಗಾದರೆ ಪಾಪದ ಬೀಳದಂತೆ ಜಾಗರೂಕ ನಡೆದುಕೊಳ್ಳದ ಅರ್ಥವಾಗಿದೆ. ದಿನಾಲೂ ನೀವು ದೇವರ ವಾಕ್ಯನ ಓದುವವರಾಗಬೇಕು, ದೇವರ ವಾಕ್ಯನ ಧ್ಯಾನ ಮಾಡುವವರಾಗಬೇಕು. ದೇವರ ವಾಕ್ಯ ಧ್ಯಾನಿಸುವಾಗ ಅದರಲ್ಲಿರುವ ಆಜ್ಞೆಗಳನ್ನು ಜ್ಞಾಪಕದಲ್ಲಿಡಲಿಕ್ಕೆ ಅಭ್ಯಾಸ ಮಾಡಿಕೊಳ್ಳಬೇಕು. ಯಾವಾಗ ದೇವರ ವಾಕ್ಯದಲ್ಲಿರುವ ಆಜ್ಞೆಗಳನ್ನು ಜ್ಞಾಪಕದಲ್ಲಿಕ್ಕೆ ಅಭ್ಯಾಸ ಮಾಡುತ್ತೀರೋ ಆವಾಗ ಪ್ರಿಯರೇ ಆ ಜ್ಞಾಪಕದಲ್ಲಿಟ್ಟ ಆ ವಾಕ್ಯವು ನಿಮಗೆ ಪಾಪವನ್ನು ಮಾಡಲಿಕ್ಕೆ ತಡೆಗಟ್ಟುತ್ತದೆ. ನೀವು ಪಾಪ ಮಾಡಿ ಇಮಿಡಿಯೇಟ್ ನಿಮ್ಮ ಮನಸ್ಸಲ್ಲಿ ಯಾವ ವಾಕ್ಯನೂ ಜ್ಞಾಪಕದಲ್ಲಿಟ್ಟಿದೆಯೋ ಅದು ವಾಕ್ಯ ನಿಮಗೆ ನೆನಪಿಗೆ ಬರ್ತದೆ. ಅದು ನೆನಪಿಗೆ ಬಂದು ನಿಮಗೆ ಪಾಪ ಮಾಡಲಿಕ್ಕೆ ಭಯ ತರ್ತದೆ. ನೀವು ಪಾಪ ಮಾಡೋದು ಬಿಡುವುದಿಲ್ಲ. ಅದಕ್ಕೆ ಈ ರೀತಿ ನೀವು ನಡೆಯಬೇಕು. ಇದು ಯಥಾರ್ಥ ಒಂದು ಗುಣಲಕ್ಷಣವಾಗಿದೆ. ಪಾಪ ಬೀಳದೆ ನಡೆದುಕೊಂಡು ಆದ್ದರಿಂದ ನಾನು ನೀತಿವಂತ ನಿರಾಪರಾಧಿ ನೋಡಿ ಇವನು ತಕ್ಕ ಪ್ರತಿಫಲ ಕೊಟ್ಟವನು. ದೇವರು ಪರಲೋಕದಿಂದ ಪ್ರತಿಯೊಬ್ಬ ಮನುಷ್ಯರನ್ನ ಹೃದಯವನ್ನು ಚೆನ್ನಾಗಿ ಪರೀಕ್ಷಿಸ್ತಾನೆ. ಯಾರು ಈ ರೀತಿ ಪ್ರತಿದಿನ ದೇವರ ಬಗ್ಗೆ ಓದಿಕೊಂಡು ಪಾಪದಲ್ಲಿ ಬೀಳದಂತೆ ದೇವರ ಆಜ್ಞೆಗಳನ್ನು ತಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳುತ್ತಾರೋ ಮತ್ತು ಆ ಪ್ರತಿ ಸಲ ದೇವರ ಆಜ್ಞೆಗೆ ವಿಧೇಯರಾಗಲಿ ತಮ್ಮನ್ನು ಒಪ್ಪಿಸಿಕೊಡುತ್ತಾರೋ ಅವರು ದೇವರ ಮುಂದೆ ನೀತಿವಂತರಾಗಿ ಕಂಡು ಬರುವಾಗ ದೇವರು ಅವರ ನೀತಿ ತಕ್ಕ ಹಾಗೆ ಅವರ ಕೈ ಕೆಲಸ, ಅವರ ಬಿಸ್ನೆಸ್ ಎಲ್ಲದರಲ್ಲಿ ಆಶೀರ್ವಾದವನ್ನು ಪ್ರತಿಫಲವನ್ನು ಕೊಡುತ್ತಾನೆ. ಪ್ರಿಯರಾಗಿ ಇವತ್ತು ಪ್ರಿಯರೇ ನಿಮ್ಮ ಅನೇಕರ ಪ್ರಶ್ನೆ ಇವತ್ತು ದೇವರ ಆತ್ಮನು ನನಗೆ ತೋರಿಸ್ತಿದ್ದಾನೆ. ಅನೇಕರು ಚಿಂತೆಯಲ್ಲಿ ಮುಳುಗಿದ್ದೆ, ಅನೇಕರು ಸಾಲ ಮಾಡಿ ಅದು ತೀರಿಸಲಾಗಿದೆ ತಮ್ಮ ಚಿಂತೆಯಲ್ಲಿ ಮುಳುಗಿದ್ದೀರಿ ಪ್ರಿಯರೇ. ಅನೇಕರು ಬಿಸ್ನೆಸ್ ಕೈ ಹಾಕಿ ಬಿಸ್ನೆಸ್ ಲಾಸ್ ಆಗ್ತಾ ಉಂಟು. ಕೆಲಸದಲ್ಲಿ
ಸಮೃದ್ಧಿ ಇಲ್ಲ, ಸಂಬಳ ಜಾಸ್ತಿ ಆಗೋದಿಲ್ಲ, ಸಂಬಳ ಇದ್ದರೂ ಅದು ಕೈಯಲ್ಲಿ ಉಳಿದ, ಈ ರೀತಿ ಅನೇಕರು ತುಂಬ ಚಿಂತೆಗೊಳಗಾಗಿದ್ದೀರಿ. ದೇವರಾತ್ಮನು ತೋರಿಸ್ತಾ ಇದ್ದಾನೆ. ಈ ರೀತಿ ಇವತ್ತು ನಿಮಗೆ ಈ ಚಿಂತೆಗೆ ಪರಿಹಾರ ಬೇಕಾ? ನಿಮಗೆ ಕೈದ ಕೆಲಸ ಆಶೀರ್ವಾದ ಬೇಕಾ? ನಿಮ್ಮ ಬಿಸ್ನೆಸ್ ಸಕ್ಸಸ್ ಆಗಬೇಕಾ? ನಿಮ್ಮ ಸಾಲಿಂದ ಬಿಡುಗಡೆ ಬೇಕಾ? ಇವತ್ತಿಂದ ಪ್ರಾರ್ಥನೆ ಮಾಡೋದಕ್ಕೆ ಮತ್ತು ವಾಕ್ಯ ಓದೋಕ್ಕೆ ವೈಯಕ್ತಿಕದ ಒಂದು ಸಮಯವನ್ನು ನಿರ್ಧರಿಸಿಕೊಳ್ಳಿ. ದೇವರಿಗೆ ಬೇಕು ಅಟ್ಲೀಸ್ಟ್ 1 ಗಂಟೆಯಾದರೂ ಪ್ರಾರ್ಥನೆ ಮಾಡಿ ನಿಮ್ಮ ವ್ಯಕ್ತಿಯ ಸಮಯವನ್ನು ನೀವು ಕೊಡಬೇಕು. ಒಂದು ಅರ್ಧ ಗಂಟೆಯಾದರೂ ದೇವರ ವಾಕ್ಯ ಓದೋದಕ್ಕೆ ಸಮಯ ಕೊಡಿ. ದೇವರ ವಾಕ್ಯ ಓದೋ ಮೊದಲು ಹೊಸ ಒಡಂಬಡಿಕೆ ಓದಿ, ಅನಂತರ ಹಳೆಯ ಜ್ಞಾನೋಕ್ತಿ ಓದಿ, ಕೀರ್ತನೆ ಓದಿಗೆ ಹೀಗೆ ಹಳೆಯ ಹೊಸ ಒಡಂಬಡಿಕೆ ನೀವು ಕ್ರಮಬದ್ಧವಾಗಿ ಓದೋ ಅಭ್ಯಾಸ ಮಾಡಿ. ಮತ್ತು ಪ್ರತಿಯೊಂದು ಹಳೆಯ ಓದುವಾಗಲೂ ಜ್ಞಾನೋಕ್ತಿ, ಪ್ರತಿಯೊಂದು ವಾಕ್ಯ ಓದುವಾಗ ಲಕ್ಷ ಕೊಟ್ಟು ಓದಿರಿ. ಅಲ್ಲಿ ಓದುವಾಗ ಆಜ್ಞೆಗಳು ಸಿಗ್ತದೆ ಎಂಬುದಕ್ಕೆ ಗಮನವಿಡಿರಿ. ಆಜ್ಞೆಗಳು ಸಿಗುವಾಗ ನಿಮ್ಮಲ್ಲಿ ಪೆನ್ ಇದ್ದರೆ ಅದು ಅಂಡರ್ಲೈನ್ ಮಾಡಿಕೊಳ್ಳಿರಿ. ಅದನ್ನು ಪದೇ ಪದೇ ಓದಿ ಜ್ಞಾಪಕದಲ್ಲಿ ಕಂಠಪಾಠ ಬಾಯಿಪಾಠ ಮಾಡಿಕೊಳ್ಳಿರಿ. ಮತ್ತು ಅಷ್ಟೇ ಅಲ್ಲ, ಆಜ್ಞೆಗಳಲ್ಲಿ ನಿಮ್ಮ ಹೃದಯವನ್ನು ಅದನ್ನು ಧ್ಯಾನ ಮಾಡಿರಿ. ಅದನ್ನು ಪರೀಕ್ಷಿಸಿ, ಆಜ್ಞೆ ತಕ್ಕ ನೀವು ನಡೆಯುತ್ತಿರೋ ಇಲ್ಲ ಎಂಬುದಾಗಿ ಪರೀಕ್ಷಿಸಿರಿ. ಅದು ತುಂಬ ಆ ಬಗ್ಗೆ ಧ್ಯಾನ ಮಾಡಿ. ಎಷ್ಟು ಆಗ ಆಜ್ಞೆ ಆ ವಾಕ್ಯ ಧ್ಯಾನ ಮಾಡುವಾಗ ನಿಮ್ಮಲ್ಲಿ ಪಾಪ ಇರಿದರೆ ಅದು ನಿಮಗೆ ಪಶ್ಚಾತ್ತಾಪ, ನಿಮಗೆ ಕಣ್ಣೀರು ಬರ್ತಾಯಿದೆ. ನಿಮ್ಮ ಆತ್ಮ ಕೂಗುತ್ತದೆ, ಅಯ್ಯೋ ನಾನು ಪಾಪಿ ಎಂಬುದಾಗಿ ಕೂಗುವಷ್ಟು ಆ ವಾಕ್ಯನ ಧ್ಯಾನ ಮಾಡಿ. ಹಾಗೆ ಹೌದು, ನಾನು ಆ ಆಜ್ಞೆಗೆ ನಡೆಯುತ್ತೇನೋ ಇಲ್ಲ ನಡಿಲ್ಲವಾದರೆ ಮೊಣಕಾಲೂರಿ, ದೇವ ನಾನು ನಿನ್ನ ಆಜ್ಞೆಯ ಪ್ರಕಾರ ನಡಿಲ್ಲ ದೇವ, ನಾನು ನಿನ್ನ ಆಜ್ಞೆಗೆ ಅವಿಧಾನ ಶ್ರಮಿಸಿದೆವ, ಇನ್ನೊಬ್ಬ ಒಪ್ಪಿಕೊಳ್ಳುತ್ತೇನೆ ದೇವ, ಇನ್ನು ಮುಂದೆ ಈ ರೀತಿ ನಾನು ಪಾಪ ಮಾಡುವುದಿಲ್ಲ, ಇವತ್ತಿನ ನಾನು ನಿನ್ನ ಆಜ್ಞೆಯನ್ನು ಕೈಕೊಂಡು ನಡೆಯುತ್ತೇನೆ ಎಂಬುದಾಗಿ ದೇವರೇ ಮಾತು ಕೊಡಿರಿ, ಪ್ರತಿಜ್ಞೆ ಮಾಡಿರಿ ಮತ್ತು ವಿಧೇಯರಾಗೋದಕ್ಕೆ ಒಪ್ಪಿಸ್ಕೊಡ್ರಿ. ಹಾಗೆ ಮಾಡಿಕೊಂಡು ನೀವು ಜೀವಿಸಿರಿ ಪ್ರೇರೆ. ಕೆಲವೇ ದಿನಗಳಲ್ಲಿ ದೇವರು ನಿಮ್ಮ ವಿಧೇಯತೆ ನೋಡ್ತಾರೆ, ವಿಧೇಯತೆ ನಂಬಿಕೆಸ್ತ ನೋಡ್ತಾನೆ ಪ್ರೇರೆ. ಯಾಕಂದರೆ ನೀವು ಒಂದು ದಿನ ವಿಧೇಯತೆ ಅಲ್ಲ, ಪ್ರತಿದಿನ ವಿಧೇಯರಾಗುತ್ತಿದ್ದರು ನಂಬಿಕೆಸ್ತ ನೋಡಿಕೊಂಡು ನೀವು ಆ ವಿಧೇಯತೆ ನಂಬಿಕೆಸ್ಥರಾಗಿದ್ದರೆ ದೇವರು ನಿಮ್ಮ ವಿಧೇಯತೆಗೆ ತಕ್ಕ ಹಾಗೆ 100% ನಿಮ್ಮ ಕೈ ಕೆಲಸವನ್ನು ಬಿಸ್ನೆಸ್ಸನ್ನು ಆಶೀರ್ವಾದ ಮಾಡಿ ಸಫಲತೆ ಕೊಡುತ್ತಾನೆ. ಸಾಲ ಇದ್ದರೂ ಆ ಸಾಲದಿಂದ ಹೊರಗೆ ಬರಲಿಕ್ಕೆ ಮಾರ್ಗಗಳು ಓಪನ್ ಮಾಡ್ತಾರೆ. ದೇವರ ಆತ್ಮನು ಕೆಲವರಿಗೆ ಈ ಪ್ರವಾದನೆ ಕೊಡುತ್ತಾರೆ. ಅನೇಕರು ಸಾಲಿಂದ ಹೊರಗೆ ಹೇಗೆ ಚಿಂತೆ ಮಾಡ್ತಾ ಇದ್ದೀರಿ, ದೇವರ ಈ ನಿಮಗೆ ಪ್ರವಾದನೆ ಕೊಟ್ಟಿದ್ದಾನೆ, ನಾನು ಓದುತ್ತೇನೆ, ಆ ಪ್ರವಾದನೆ ನಂಬಿರಿ, ಆ ಪ್ರವಾದನೆ ಸ್ವೀಕಾರ ಮಾಡಿರಿ, ಆ ಪ್ರವಾದನೆ ಪ್ರಾರ್ಥನೆ ಮಾಡಿ. ದೇವರ ಆತ್ಮ ಹೇಳ್ತಾನೆ, ನಿಜವಾಗಿ ಈ ಪ್ರವಾದನೆ ಸ್ವೀಕಾರ ಮಾಡೋದ ಸಮಯದಲ್ಲಿ ಅದನ್ನು ಪ್ರಾರ್ಥನೆ ಮಾಡುವುದರೆ ದೇವರು ನಂಬಿಕಸ್ಥನಾಗಿ ನಿಮ್ಮ ಸಾಲದ ಬಂಧನದಿಂದ, ನಿಮ್ಮ ಇರುವ ಆ ಆರ್ಥಿಕ ಮುಗ್ಗಟ್ಟಿನಿಂದ ಏನೋ ಕಷ್ಟ ಅದರಲ್ಲಿ ಬಿಡುಗಡೆ ಮಾಡುವ ಮಾರ್ಗ ಓಪನ್ ಮಾಡಿ ದೇವರ ಹೇಳ್ತಾನೆ. ಈ ವಾಕ್ಯದ ಪ್ರಕಾರ ಆ ಪ್ರವಾದನೆ ವಾಕ್ಯ ನಾನು ಓದುತ್ತೇನೆ. 1 ಕೊರಿಂಥಿಯರ ಪತ್ರಿಕೆ 10ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ. 1 ಕೊರಿಂಥಿಯನ್ ಚಾಪ್ಟರ್ 10 ವರ್ಸ್ 13. ಮನುಷ್ಯರು ಸಹಿಸಬಹುದಾದ ಶೋಧನೆ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು, ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆ ಆಗುತ್ತಲೇ ತಪ್ಪಿಸಿಕೊಳ್ಳೋ ಮಾರ್ಗವನ್ನು ಸಿದ್ಧ ಮಾಡುವನು. ದೇವರಾತ್ಮತಾನೆ, ಯಾರಾದರೂ ಸಾಲದ ಬಂಧದಲ್ಲಿ ಕಷ್ಟದ ಪರಿಸ್ಥಿತಿ ಇದ್ದರೆ ಈ ಪ್ರವಾದನೆ ನಿಮಗೆ ಕೊಳ್ಳಲ್ಪಟ್ಟರೆ, ಇವತ್ತು ಈ ವಾಕ್ಯ ನಿಮಗೆ ಹೌದಾದರೆ ನನಗೆ ಫೋನ್ ಮಾಡಿರಿ, ನಿಮ್ಮ ಜೊತೆ ನಾನು ಪ್ರಾರ್ಥನೆ ಮಾಡುತ್ತೇನೆ ಪ್ರೇರೆ. ಇದು ದೇವರಾತ್ಮ ನಿಮಗೆ ಮಾತ್ರ ಹೌದಾದರೆ ಫೋನ್ ಮಾಡಿ ನಿಮ್ಮ ಅಭಿಪ್ರಾಯ ಹೇಳಿ, ನಿಮ್ಮ ಸಾಕ್ಷಿ ಹೇಳಿರಿ, ನಿಮ್ಮ ಜೊತೆ ನಾನು ಪ್ರಾರ್ಥನೆ ಮಾಡಿ. ದೇವರಾತ್ಮ ಹೇಳ್ತಾನೆ, ದೇವರು ನಿಮಗೆ ಸಹಿಸಲಿಕ್ಕೆ ಸಾಧ್ಯವಾದ ಶೋಧನೆ ಬಂದಿದ್ದೀವಿನ ಆಗದ ಯಾವುದು ಶೋಧನೆ ಕೊಡಲಾಗುತ್ತೆ. ಮನುಷ್ಯರು ಸಹಿಸಬಹುದು ಶೋಧನೆ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ ಅಂತ ದೇವರು ಹೇಳ್ತಾನೆ. ಮತ್ತು ದೇವರು ನಂಬಿಕಸ್ತನು, ಅದರಲ್ಲೂ ದೇವರು ನಂಬಿಕಸ್ತನು. ನಿಮ್ಮ ಶಕ್ತಿ ಮೀರಿ ಶೋಧನೆ ನಿಮಗೆ ಬರಗೊಡಿಸದೆ ಅದನ್ನು ಸಹಿಸಲು ಶಕ್ತಿ ಕೊಡುತ್ತಾನೆ. ಮತ್ತು ನೀವು ಪ್ರಾರ್ಥನೆ ಮಾಡುವುದಾದರೆ ಪ್ರೇರೆ, ದೇವರ ವಾಕ್ಯ ವಿಧಿಯಾಗುವುದಾದರೆ, ಯಥಾರ್ಥ ನೋಡಿದರೆ ಆ ಶೋಧನೆಯಿಂದ ಅಥವಾ ಸಾಲದಿಂದ ಏನು ಕಷ್ಟ ಉಂಟು ಅಂತ ಮಾರ್ಗವನ್ನು ಸಿದ್ಧ ಮಾಡುತ್ತಾನೆ ದೇವರ ಹೇಳುವನಾಗಿದ್ದಾನೆ ಪ್ರೇರೆ. ಈ ಪ್ರವಾದನೆ ದೇವರು ನಿಮಗೆ ಕೊಟ್ಟಿದ್ದಾನೆ. ಯಾರ ಜೀವಿತದಲ್ಲಿ ಈ ಪ್ರವಾದನೆ ನಿಮಗೊಂದು ಆತ್ಮ ಸಾಕ್ಷಿ ಕೊಡುತ್ತೋ ಕೂಡಲೇ ಫೋನ್ ಮಾಡಿರಿ ನನಗೆ, ಮತ್ತು ನಾನು ನಿಮ್ಮ ಜೊತೆ ಪ್ರಾರ್ಥನೆ ಮಾಡ್ತೇನೆ. ದೇವರ ಸ್ತೋತ್ರ ಮಾಡುವ, ದೇವರು ನಿಮ್ಮನ್ನು ಪ್ರೀತಿ ಮಾಡ್ತೇನೆ ಬರೇ, ಚಿಂತೆ ಮಾಡಬೇಡ್ರಿ. ಈಗ 3ನೇ ಆಶೀರ್ವಾದ ನೋಡ್ತೇವೆ ಬರೇ, ದೇವರು ನಿಮ್ಮ ಹೃದಯದಲ್ಲಿ ಸಂತೋಷವನ್ನು ತುಂಬಿಸಿ. ಯಾರು ಯಥಾರ್ಥ ನಡೆಯುತ್ತಾರೋ ಅವರಲ್ಲಿ ಯಾವಾಗಲೂ ಸಂತೋಷವು ತುಂಬಲ್ಪಡುತ್ತದೆ. ನಾವು ನೋಡ್ತೇವೆ ಯೋನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ 10 ಮತ್ತು 11ನೇ ವಾಕ್ಯ. ಜಾನ್ ಗಾಸ್ಪಲ್ ಚಾಪ್ಟರ್ 15 ವರ್ಸ್ 10 and 11 ವರ್ಸ್.
ನಾನು ನನ್ನ ತಂದೆಯ ಆಜ್ಞೆಗಳನ್ನು ಕೈಕೊಂಡು ನಡೆದು ಆತನ ಪ್ರೀತಿ ನೆಲೆಗೊಂಡಿರುವ ಮೇರೆಗೆ ನೀವು ನನ್ನ ಆಜ್ಞೆಯನ್ನು ಕೈಕೊಂಡು ನಡೆದರೆ ನನ್ನ ಪ್ರೀತಿ ನೆಲೆಗೊಂಡಿರುವಿರಿ. ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿಯೂ ಇರಬೇಕೆಂತಲೂ ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಸರಿ, ಅರ್ಥ ಮಾಡಿಕೊಳ್ಳಿ. ಯೇಸು ಕ್ರಿಸ್ತ ಹೇಳ್ತಾನೆ, ಆತನ ನಾನು ಅಂದರೆ ಯೇಸು ಕ್ರಿಸ್ತ ಈ ಭೂಮಿಯಲ್ಲಿರುವಾಗ ನನ್ನ ತಂದೆಯ ಆಜ್ಞೆಗಳನ್ನು ಕೈಕೊಂಡು ನಡೆದು ಆತನ ತಂದೆಯ ಪ್ರೀತಿ ನೆಲೆಗೊಂಡರ ಮೇರೆಗೆ ನೀವು ನನ್ನ ಆಜ್ಞೆಗಳನ್ನು ಪಡೆದ ಯೇಸು ಕ್ರಿಸ್ತನು ಈ ಹೊಸ ಬಿಡುಗಡೆ ಮತ್ತೆ ಬರೆದ ಸುವಾರ್ತೆಯಿಂದ ಯೋನನ ಬರೆದ ಪ್ರಕಟಣೆ ತನಕ ಯೇಸು ಕ್ರಿಸ್ತನು ಅನೇಕ ಆಜ್ಞೆಗಳನ್ನು ಕೊಟ್ಟಿದ್ದಾನೆ. ಅದಕ್ಕೆ ಯೇಸು ಕ್ರಿಸ್ತನೇ ನೀವು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆದರೆ ನನ್ನ ಪ್ರೀತಿ ನೆಲೆಗೊಂಡಿರಿ. ಅಂದರೆ ನೀವು ಯೇಸು ಕ್ರಿಸ್ತನನ್ನು ಕೊಟ್ಟ ಆಜ್ಞೆ ಕೈಗೊಂಡ್ರೆ ಯೇಸು ಕ್ರಿಸ್ತನ ಪ್ರೀತಿಯನ್ನು ಅನುಭವಿಸ್ತೀರಿ, ಆ ಪ್ರೀತಿ ನೆಲೆಗೊಳ್ಳುತ್ತೀರಿ. ಅಷ್ಟೇ ಅಲ್ಲದೆ ಯೇಸು ಕ್ರಿಸ್ತನ ಆನಂದವು ಅಂದರೆ ಆನಂದ ಸಂತೋಷ, ಅಂದರೆ ಯೇಸು ಕ್ರಿಸ್ತನಲ್ಲಿರುವ ಆ ಸಂತೋಷವು ಆನಂದವು ನಿಮಗೆ ಕೊಡುತ್ತಾನೆ. ಆಮೇಲೆ ಅದು ಇವತ್ತು ಪ್ರೇರೆ ಈ ಲೋಕದಲ್ಲಿ ಸಂತೋಷವಿಲ್ಲ, ಸಮಾಧಾನವಿಲ್ಲ, ಕಷ್ಟ, ದುಃಖ, ಚಿಂತೆ, ಬೇಸರ, ನಿರಾಸೆ, ಜಿಗುಪ್ಸೆ ತುಂಬಲ್ಪಟ್ಟಿದೆ ಈ ಲೋಕದಲ್ಲಿ. ಇವತ್ತು ನೀವು ಈ ಸಂದೆ ಕೇಳುವರು, ನಿಮಗೆ ಎಲ್ಲ ಪರಿಸ್ಥಿತಿಯಲ್ಲಿ ಎಲ್ಲ ನಿಮ್ಮ ಸಮಯದಲ್ಲಿ ನಿಮ್ಮ ಹೃದಯದಲ್ಲಿ ಸಂತೋಷ ಉಕ್ಕಿಕ್ತಾ ಬರಬೇಕು. ಕರ್ತನ ಸಂತೋಷವೇ ನೆಹೆಮಿಯ 8:10 ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಕರ್ತನ ಸಂತೋಷವೇ ನಿಮ್ಮ ಬಲ. ಇಂಗ್ಲೀಷ್ ಹೇಳ್ತದೆ, ದ ಜಾಯ್ ಆಫ್ ದ ಲಾರ್ಡ್ ಈಸ್ ಯುವರ್ ಸ್ಟ್ರೆಂತ್. ಅಂದರೆ ಕರ್ತನ ಸಂತೋಷವು ನಿಮ್ಮ ಆತ್ಮಿಕ ಬಲ. ಈ ಸಂತೋಷವು ಯೇಸು ಕ್ರಿಸ್ತನಲ್ಲಿದ್ದ ಆ ಸಂತೋಷವು, ಯೇಸು ಕ್ರಿಸ್ತ ಆನಂದವು ನಿಮಗೆ ದೇವರು ಯೇಸು ಕ್ರಿಸ್ತ ಕೊಡುತ್ತಾನೆ. ಯಾವಾಗೆಂದರೆ ನೀವು ಯೇಸು ಕ್ರಿಸ್ತನ ಆಜ್ಞೆ ಕೈಕೊಂಡು ನಡೆಯುವುದಾದರೆ ಆತನ ಪ್ರೀತಿಯನ್ನು ಅನುಭವಿಸ್ತೀರಿ. ಅಷ್ಟೇ ಅಲ್ಲದೆ ಯೇಸು ಕ್ರಿಸ್ತ ನನ್ನಲ್ಲೂ ಆನಂದವು ನಿಮಗೂ ಅದನ್ನು ಕೊಡುತ್ತಾನೆ. ಹಾಗಾದರೆ ಇವತ್ತು ಈ ಸಂತೋಷ ನಿಮ್ಮಲ್ಲಿ ಇದ್ದರೆ ಯಾವ ಪರಿಸ್ಥಿತಿ ಬರಲಿ, ಯಾವ ಸನ್ನಿವೇಶ ಬರಲಿ, ನೀವು ಬಾಡಿ ಹೋಗುವುದಿಲ್ಲ, ನೀವು ಸೋತು ಹೋಗುವುದಿಲ್ಲ, ಸೋಲು ಎಂಬುದು ನಿಮಗಿಲ್ಲ, ಯಾವ ರೋಗವು ನಿಮ್ಮನ್ನು ಮುಟ್ಟುವುದಿಲ್ಲ, ಯಾವ ಸೈತನ್ನು ನಿಮ್ಮನ್ನು ಮುಟ್ಟಲಿಕ್ಕೆ ಅವನು ಭಯ ಪಡುತ್ತಾನೆ. ಯಾಕಂದರೆ ಕರ್ತನ ಸಂತೋಷವೇ ನಿಮ್ಮ ಬಲ. ದ ಜಾಯ್ ಟು ಲಾರ್ಡ್ ಈಸ್ ಅ ಸ್ಟ್ರೆಂತ್. ಅಪೊಸ್ತಲ ಅದಕ್ಕೆ ಫಿಲಿಪ್ಪರ ಬರೆದ ಪತ್ರಿಕೆ 4:10 ಸಂತೋಷಿಸಿರಿ, ಸಂತೋಷ ಪಡಿ ಅಂತ ನಾವು ತಿರುಗಿ ಹೇಳ್ತೇವೆ. ಪುನಃ ಹೇಳ್ತಾನೆ. ಆ ರೀತಿ ನೀವು ಎಲ್ಲ ಸಮಯ ಸಂತೋಷಿಸುವವರಬೇಕು. ಎಷ್ಟು ನಾವು ಸಂತೋಷ ಪಡೀತರು ಸೈತನ್ನ ಸೋತು ಹೋಗ್ತಾನೆ, ಆತನ ಆಯುಧಗಳು ಮುರಿಯಲ್ಪಡುತ್ತವೆ. ರೋಮ 16:20 ವಾಕ್ಯ ಹೇಳ್ತದೆ, ನೀವು ಶಾಂತಿದಾಯಕ ದೇವರು ಶೀಘ್ರವಾಗಿ ಸೈತನ ಎಲ್ಲ ಆಯುಧಗಳು ನಿಮ್ಮ ಕಾಲಿನ ಹಾಗೆ ತುಳಿಸಿ ಬಿಡುವನಾಗಿದ್ದಾನೆ ನೀವು ಸಂತೋಷಿಸುವಾಗ. ಹಾಗಾದರೆ ಈ ಸಂತೋಷವು ನಿಮಗೆ ಸಿಗಬೇಕಾ ಪ್ರಿಯರೇ? ಇವತ್ತೇ ಈ ಸಂತೋಷ ದೇವರು ನಿಮಗೆ ಕೊಡುವನಾಗಿದ್ದಾನೆ ಪ್ರಿಯರೇ. ಯಾವಾಗೆಂದರೆ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುತ್ತೀರೋ ಆ ಸಂತೋಷವು ನಿಮ್ಮಲ್ಲಿ ನೆಲೆಗೊಳ್ತದೆ. ಮತ್ತು ಆ ಸಂತೋಷ ನಿಮ್ಮಲ್ಲಿರುವಾಗ ನೀವು ಎಂದಿಗೂ ಬಾಡಿ ಹೋಗುವುದಿಲ್ಲ. ಅದೇ ದಾವೀದನು ತನ್ನ ಅನುಭವದಿಂದ ಕೀರ್ತನೆ 1ನೇ ಕೀರ್ತನೆಯಲ್ಲಿ ಆತನು 2 ಮತ್ತು 3ನೇ ವಾಕ್ಯದಲ್ಲಿ ಹೀಗೆ ಹೇಳ್ತಾನೆ ದಾವೀದನು, ಸಾಮ್ ಚಾಪ್ಟರ್ 1:2-3, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನು ಹಗಲಿರು ಧ್ಯಾನಿಸುತ್ತಿರುವವನು ಅವನೆಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಆಗಿರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದೆಲೆ ಬಾಡುವುದೇ ಇಲ್ಲ, ಅದು ಅವನ ಕಾರ್ಯವೆಲ್ಲವೂ ಸಫಲವಾಗುವುದು. ದಾವೀದ ಹೇಳ್ತಾನೆ, ನೀವು ಈ ಸಂತೋಷ ಸಿಗಬೇಕಾ? ದೇವರ ವಾಕ್ಯ ಓದುವುದರಲ್ಲಿ, ಧ್ಯಾನ ಮಾಡಲಿ, ಸಂತೋಷಪಟ್ಟು ಸಂತೋಷದಿಂದ ಪ್ರೀತಿಯಿಂದ ಓದಿರಿ, ಧ್ಯಾನ ಮಾಡಿರಿ. ಧ್ಯಾನ ಮಾಡೋದು ಮಾತ್ರ ಅಲ್ಲ, ಯೇಸು ಕೊಟ್ಟ ಎಲ್ಲ ಆಜ್ಞೆಗಳು ವಿಧೇಯರಾಗಿ. ಯೇಸು ಕೊಟ್ಟ ಯಾವ ಆಜ್ಞೆ ಕಠಿಣವಾದ ಆಜ್ಞೆ ಯೇಸು ಕೊಡಲಿಲ್ಲ. ಯೋಹನ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 3ನೇ ವಾಕ್ಯ, 1 John 5:3 ಹೇಳ್ತದೆ, ದೇವರ ಮೇಲಿನ ಪ್ರೀತಿ ಏನೆಂದರೆ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದೇ. ಆತನ ಆಜ್ಞೆಗಳು ಭಾರವಾದವುಗಳಲ್ಲ. ದೇವರ ಆತ್ಮ ನಿಮಗೆ ಕೊಟ್ಟ ಆಜ್ಞೆ, ದೇವರು ಕೊಟ್ಟ ಆಜ್ಞೆ ಭಾರವಾದ ಯಾವ ಆಜ್ಞೆ ಕೊಡಲಿಲ್ಲ ಎಂಬುದು ಹೇಳ್ತಾನೆ. ಅದು ಆ ಪ್ರೀತಿಯಿಂದ ಸಂತೋಷದ ದೇವರವಾಗಿ ಓದಿ ಧ್ಯಾನ ಮಾಡಿ ವಿದ್ಯಾರಾಗುವುದರೆ ನಿಮ್ಮಲ್ಲಿ ಸಂತೋಷ ಉಕ್ಕುತ್ತದೆ ಮತ್ತು ನೀವು ಯಾವಾಗಲೂ ನೀರಿನ ಕಾಲುಗಳಿರುವ ಬೆಳೆದ ಮರದಾಗುತ್ತೀರಿ. ಅಂಥ ಮರ ತಕ್ಕ ಕಾಲ ಫಲ ಕೊಡುತ್ತದೆ. ನಿಮ್ಮ ಆತ್ಮೀಯ ಜೀವಿತವು, ನಿಮ್ಮ ಮುಖವು, ನಿಮ್ಮ ಮನಸ್ಸು ಇನ್ನು ಬಾಡಿ ಹೋಗುವುದಿಲ್ಲ, ನಿರಾಸೆ ಬರುವುದಿಲ್ಲ, ಚಿಂತೆ ಬರುವುದಿಲ್ಲ, ಯಾವ BP ನಿಮಗೆ ಬರುವುದಿಲ್ಲ, ಯಾವ ರೋಗ ಮುಟ್ಟುವುದಿಲ್ಲ. ಅದನ್ನು ನಿಮ್ಮ ಕೆಲಸಗಳು, ಕುಟುಂಬ ಜೀವಿತವು, ಬಿಸ್ನೆಸ್ ಸೇವೆ ಎಲ್ಲ ಸಫಲವಾಗ್ತದೆ ಎಂಬುದಾಗಿ ದೇವರ ಆತ್ಮನಿವತ್ತು ಹೇಳುವವನು ಆಗಿದ್ದಾನೆ ಪ್ರಿಯರೇ.
ನಾಲ್ಕನೇ ಆಶೀರ್ವಾದ ನೋಡ್ತೇವೆ, ದೇವರು ವಾಗ್ದಾನ ಮಾಡಿದ ಎಲ್ಲ ಆಶೀರ್ವಾದಗಳನ್ನು ಹೊಂದಿಕೊಳ್ಳುತ್ತೀರಿ ಪ್ರಿಯರೇ, ಯಥಾರ್ಥ ನಡೆಯುತ್ತಾರೆ. ನಾವು ನೋಡ್ತೇವೆ ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 3 ಮತ್ತು 4ನೇ ವಾಕ್ಯ. ಎಫೆಸ 1:3 and 4. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆ ಆಗಿರುವಂಥ ಸ್ತೋತ್ರ, ಆತ ಪರಲೋಕದಲ್ಲಿ ಸಕಲ ಆತ್ಮೀಯ ವರಗಳನ್ನು ನಮ್ಮ ಕ್ರಿಸ್ತದಲ್ಲಿ ಅನುಗ್ರಹಿಸಿದರೆ. ಪ್ರಿಯರೇ, ಸಕಲ ಆತ್ಮೀಯ ವರದಿಂದ ಅರ್ಥ ಒರಿಜಿನಲ್ ಎಲ್ಲ ಆಶೀರ್ವಾದಗಳನ್ನು ಶಾರೀರಿಕ, ಕೌಟುಂಬಿಕ, ಭೌತಿಕ, ಲೌಕಿಕ, ಆತ್ಮ ಎಲ್ಲ ಆಶೀರ್ವಾದಗಳನ್ನು ಯೇಸು ಕ್ರಿಸ್ತನ ಮುಖಾಂತರ ಅನುಗ್ರಹಿಸಿದ ನಿಮ್ಮದು ಅಪೊಸ್ತಲನು ಹೇಳ್ತಾನೆ. ಮತ್ತು 4ನೇ ವಾಕ್ಯದಲ್ಲಿ, ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದರೂ ಆಗಿರಬೇಕೆಂದು ನಮ್ಮನ್ನು ಜಗತ್ತು ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಪ್ರಾತ ಒರಿಜಿನಲ್ ಅರ್ಥ ಏನೆಂದರೆ, ಯೇಸು ಕ್ರಿಸ್ತನ ಮುಖಾಂತರ ದೇವರು ಎಲ್ಲ ಆರ್ಥಿಕ ಆಶೀರ್ವಾದ, ಭೌತಿಕ, ಕೌಟುಂಬಿಕ, ಶಾರೀರಿಕ, ಆತ್ಮಿಕ ಎಲ್ಲ ಆಶೀರ್ವಾದವನ್ನು ಅನುಗ್ರಹಿಸಿದ್ದಾನೆ. ಯಾರಿಗೆ ಸಿಗ್ತದೆ ಎಂಬುದರೆ, ಯಾರು ಪ್ರೀತಿಯಲ್ಲಿ ನಡೆದು ದೇವರ ದೃಷ್ಟಿಯಲ್ಲಿ ಪರಿಶುದ್ಧರು ದೋಷ, ಅದಕ್ಕೆ ಯಥಾರ್ಥ ಅಂದರೆ ಯಥಾರ್ಥ ಅಂದರೆ ಪರಿಶುದ್ಧ ದೋಷವಿಲ್ಲದೆ ಯಾರು ನಡೆಯುತ್ತಾರೋ ಅವರಿಗೆ ಈ ವಾಗ್ದಾನದ ಎಲ್ಲ ಆಶೀರ್ವಾದವನ್ನು ದೇವರು ಕೊಡುತ್ತಾನೆ. ಯಾಕಂದರೆ ಧರ್ಮಶಾಸ್ತ್ರದ ಪುಸ್ತಕದಲ್ಲಿ 28ನೇ ಅಧ್ಯಾಯ 1 ಮತ್ತು 2 ವಾಕ್ಯದ ದೇವರು ಎಲ್ಲ ಆಶೀರ್ವಾದ ವಾಗ್ದಾನ ಮಾಡಿದ್ದಾನೆ. ಮತ್ತು ಧರ್ಮಶಾಸ್ತ್ರದ ಪುಸ್ತಕ 30ನೇ ಅಧ್ಯಾಯದಲ್ಲಿ 19-20ನೇ ವಾಕ್ಯದಲ್ಲಿ ನಾವು ಓದುತ್ತೇವೆ, ದೇವರು ಭೂಮಿ ಮತ್ತು ಆಕಾಶವನ್ನು ಸಾಕ್ಷಿಯಾಗಿಟ್ಟಿದ್ದಾನೆ. ಯಾರ್ಯಾರು ದೇವರ ಆಜ್ಞೆಗಳಿಗೆ ವಿಧೇಯರಾಗುತ್ತಾರೋ ಅವರಿಗೆ ಈ ಭೂಮಿ ಮತ್ತು ಆಕಾಶ ದೇವರ ಮುಂದೆ ಸಾಕ್ಷಿ ಕೊಡುತ್ತದೆ. ಮತ್ತು ದೇವರ ವಾಗ್ದಾನ ಎಲ್ಲ ಆಶೀರ್ವಾದಗಳನ್ನು ಅವರು ಅನುಭವ ಮಾಡುತ್ತಾರೆ. ಹಾಗಾದರೆ ಇವತ್ತು ಪ್ರಿಯರೇ, ಯೇಸು ಕ್ರಿಸ್ತ ನಂಬಿಕೆ ಇಟ್ಟುವವರಿಗೆ ದೇವರು ಯೇಸು ಕ್ರಿಸ್ತನ ಮುಖಾಂತರ ಪ್ರತಿಯೊಂದು ಆಶೀರ್ವಾದವನ್ನು ವಾಗ್ದಾನ ಮಾಡಿದ್ದಾನೆ. ಈ ವಾಗ್ದಾನ ಆಶೀರ್ವಾದ ಹೊಂದಿಕೊಳ್ಳಬೇಕಾದ್ರೆ ಇಷ್ಟೇ ಕಂಡೀಷನ್, ಯಥಾರ್ಥರಾಗಿ ನಡೆ. ಯಥಾರ್ಥ ಅಂದರೆ ಇಲ್ಲಿ ಅರ್ಥ, ನೀವು ದೇವರ ಪ್ರೀತಿಯಲ್ಲಿ ನಡೆದು ದೇವರ ಜೊತೆ ಪರಿಶುದ್ಧರು ದೋಷವಿಲ್ಲದಾಗಿ ನಡೆಯುತ್ತೀರೋ ಈ ಆಶೀರ್ವಾದ ನಿಮಗೆ ಸಿಗುತ್ತದೆ ಪ್ರಿಯರೇ. ಹಾಗಾದರೆ ಇವತ್ತು ದುಃಖಿಸಬೇಡಿರಿ ಪ್ರಿಯರೇ, ದುಃಖಿಸಬೇಡಿರಿ. ದೇವರು ನಿಮ್ಮನ್ನು ಪ್ರೀತಿಸ್ತಾನೆ, ದೇವರು ನಿಮ್ಮನ್ನು ಆಶ್ರಮ. ಆದರೆ ಇಷ್ಟೇ ಯಥಾರ್ಥದ ಜೀವನದಲ್ಲಿ ಅಭ್ಯಾಸ ಮಾಡಿ. 5ನೇ ಸಂಗತಿ ನೋಡಿದ್ರೆ, ಆರ್ಥಿಕ ಸಮೃದ್ಧಿಯನ್ನು ದೇವರು ಕೊಡುತ್ತಾನೆ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯದಲ್ಲಿ 6ರಿಂದ 10ನೇ ವಾಕ್ಯ ತನಕ. 2 Corinthians 9:6-10. ಆದರೆ ಸ್ವಲ್ಪವಾಗಿ ಬಿತ್ತುವವನು ಪೈರನು ಸ್ವಲ್ಪವಾಗಿ ಕೊಯ್ಯುವನು, ಹೆಚ್ಚಾಗಿ ಬಿತ್ತುವವನು ಹೆಚ್ಚಾಗಿ ಕೊಯ್ಯುವನು ತಿಳ್ಕೊಳ್ಳಿ. ಪೌಲನು ಈ ಅಲ್ಮಡಿಕಲಿ ದಶಮಾಂಶ ಮತ್ತು ಕಾಣಿಕೆ ಬಗ್ಗೆ ಬಯಲುಪಡಿದೆ. ಮಾಲಿಕೆ ಪುಸ್ತಕ 3ನೇ ಅಧ್ಯಾಯದಲ್ಲಿ 8ರಿಂದ 12 ವಾಕ್ಯದ ಬಯಲುಪಡಿದೆ. ಯಾರು ದಶಮಾಂಶ ಮತ್ತು ಕಾಣಿಕೆ ಕೊಡಿದಲೋ ಅವರ ಮೇಲೆ ಶಾಪ ಬರುತ್ತದೆ. ಅದಕ್ಕೆ ಆ ಶಾಪದಿಂದ ಬಿಡುಗಡೆಯಾಗಬೇಕಾದರೆ ದಶಮಾಂಶ ಕಾಣಿಕೆ ಕೊಡಬೇಕು ಎಂಬುದಾಗಿ ಮಾಲಕಿ 3ನೇ ಅಧ್ಯಾಯದಲ್ಲಿ 10ನೇ ವಾಕ್ಯದಲ್ಲಿ ಇಂದ 12 ವಾಕ್ಯದಲ್ಲಿ ಹೇಳ್ತದೆ. ಆ ಆಜ್ಞೆ ಕುರಿತು ಇಲ್ಲಿ ಅಪೊಸ್ತಲ ಹೇಳ್ತಾನೆ, ಈ ದಶಮಾಂಶ ಕಾಣಿಕೆ ಬೀಜಕ್ಕೆ ಹೋಲಿಕೆ ಮಾಡ್ತಾನೆ. ಅದಕ್ಕೆ ಅಪೊಸ್ತಲ ಹೇಳ್ತಾನೆ, ನೀವು ಸ್ವಲ್ಪ ಬಿತ್ತುತ್ತೀರೋ ಅಂತ ಸಂಬಂಧ ದಶಮಾಂಶ ಕುಡಿತರು ಅಷ್ಟೇ ನಿಮಗೆ ಸಿಗ್ತದೆ. ದಶಮಾಂಶ ಜಾಸ್ತಿ ಕುಡಿತರು ಕಾಣಿಕೆ ಕೊಡೋದು, ಪರೋಪಕಾರ ಮಾಡೋದು ನಿಮ್ಮ ಸಾಮರ್ಥ್ಯ. ಅದಕ್ಕೆ ಸ್ವಲ್ಪ ಬಿತ್ತವನು ಪೈರಾಗಿದೆ ಆರ್ಥಿಕ ಸಮೃದ್ಧಿ, ಸ್ವಲ್ಪ ಕೊಯ್ಯುತ್ತೀರು. ಹೆಚ್ಚಾಗಿ ಬಿತ್ತವನು ಅಂದರೆ ಹೆಚ್ಚಾಗಿ ದಶಮಾಂಶಕ್ಕಿಂತಲೂ ಹೆಚ್ಚಾಗಿ ಕಾಣಿಕೆ ಕೊಡಿತರು, ಇನ್ನೂ ಹೆಚ್ಚು ಕೊಡ್ತಾರೆ, ಅಷ್ಟು ಹೆಚ್ಚಾಗಿ ಆರ್ಥಿಕ ಪೈರ ಕೊಯ್ಯುತ್ತೀರಿ ಎಂಬುದಾಗಿ ತಿಳಿದುಕೊಳ್ಳಿರಿ ಹೇಳ್ತಾನೆ. ಏನಾಗುತ್ತೆ, ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ, ದುಃಖದಿಂದಾಗಲಿ ಬಲಾತ್ಕಾರದಿಂದಲೇ ಯಾರು ಕೊಡಬಾರದು. ಅದರ್ಥ ನಿಮ್ಮ ಹೃದಯದಲ್ಲಿ ನಿರ್ಧಾರ ಮಾಡಿ ಎಷ್ಟು ಕೊಡುತ್ತೀರಿ, ದಶಮಾಂಶ ಕುಡಿಯುತ್ತೀರೋ ಅಷ್ಟೇ ಸಿಗ್ತದೆ. ಇನ್ನು ಜಾಸ್ತಿ ಏನು ಕುಡಿತೀರೋ ನಿರ್ಧಾರ ಮಾಡಿ ಅದು ಪ್ರತಿ ಸಲ ಅದು ನಂಬಿಕಸ್ಥರಾಗಿರಿ. ದುಃಖದಿಂದ ಕೊಡಬಾರ್ದು, ಬಲಾತ್ಕಾರದಿಂದ ಕೊಡಬಾರ್ದು, ಸಂತೋಷ ಕೊಡಬೇಕು, ನಂಬಿಕೆಯಿಂದ ಕೊಡಬೇಕು. ನೀವು ನಂಬಬೇಕು. ಕೊಡುವಾಗ ನೀವು ಏನು ಬಿತ್ತುತ್ತೀರೋ ದೇವರು ಆ ಬಿತ್ತಿನಿಗೆ ಆರ್ಥಿಕ ಕೊಯ್ಲು ಉಂಟು. ಆ ನಂಬಿಕೆಯಿಂದ, ಸಂತೋಷದಿಂದ, ಪ್ರೀತಿಯಿಂದ, ಪ್ರಾರ್ಥನೆಯನ್ನು ಬಿತ್ತುವುದಾದರೆ ನೀವು ಬಿತ್ತಿದ್ದಾಗೆ ನಿಮಗೆ ದೇವರು ಆರ್ಥಿಕ ಕೊಡುತ್ತಾನೆ. ಅದಕ್ಕೆ ದುಃಖದಿಂದ ಕೊಡಬಾರ್ದು, ಬಲಾತ್ಕಾರದಿಂದ ಕೊಡಬಾರ್ದು, ಪ್ರೀತಿಯನ್ನು ಕೊಡಬೇಕು ಅಂತ ಅಪೊಸ್ತಲ ಹೇಳ್ತಾನೆ. ಯಾಕೆಂದರೆ ಸಂತೋಷ ಕೊಡುವ ಮೇಲೆ ದೇವರಿಗೆ ಪ್ರೀತಿ ಅಂದರೆ ಸಂತೋಷದಿಂದ ಕೊಡುವುದರ ಮಾತ್ರ ದೇವರನ್ನು ಪ್ರೀತಿಸ್ತಾನೆ. ಮತ್ತು ಹಾಗೆ ನಿಮಗೆ ಸಂತೋಷವಾಗಿ ಆರ್ಥಿಕ ಸಮೃದ್ಧಿ, ಆರೋಗ್ಯ, ಸಾಲದ ಬಿಡುಗಡೆ ಎದುರು ಕೊಡುತ್ತಾನೆ ಪ್ರಿಯರೇ. ಇದು ಆರ್ಥಿಕ ಸಮೃದ್ಧಿಯಾಗಿದೆ. 8ನೇ ವಾಕ್ಯ ನೋಡ್ತೇವೆ, ದೇವರು
ಸಕಲ ವಿಧವಾದ ದಾನಗಳು ನಿಮಗೆ ಧಾರಾಳವಾಗಿ ಅನುಗ್ರಹಿಸಕ್ತನಾದ್ದರಿಂದ ನೀವು ಯಾವಾಗಲೂ ಎಲ್ಲ ವಿಷಯಗಳಲ್ಲಿ ಪರಿಪೂರ್ಣತೆಯುಳ್ಳವರಾಗಿ ಸಕಲ ಸತ್ಕಾರ್ಯಗಳನ್ನು ಹೇರಳವಾಗಿ ಮಾಡುವರಾಗಿರಬೇಕು. ಉಪಕಾರಿ ವಿಷಯದಲ್ಲಿ ಅವನು ಬಡವರಿಗೆ ಧಾರಾಳವಾಗಿ ಕೊಟ್ಟನು, ಅವನ ನೀತಿಯ ಫಲವು ಸದಾಕಾಲ ಇರುವುದು ಎಂದು ಶಾಸ್ತ್ರದಲ್ಲಿ ಬರೆದಿದ್ದಲ್ಲ. ಬಿತ್ತುವವನಿಗೆ ಬೀಜವನ್ನು, ಉಣ್ಣುವವನೇ ಆಹಾರವನ್ನು ಕೊಡುವಾತನು ನಿಮಗೂ ಬಿತ್ತುವುದಕ್ಕೆ ಬೀಜವನ್ನು ಕೊಟ್ಟು ಹೆಚ್ಚಿಸಿ ನಿಮ್ಮ ಧರ್ಮ ಕಾರ್ಯಗಳಿಂದಾಗುವ ಫಲಗಳನ್ನು ವೃದ್ಧಿಪಡಿಸುವನು. ಇದು ಅರ್ಥ ಆಗಿದೆ. ಯಾವಾಗ ದೇವರಿಗೆ ನೀವು ದಶಮಾಂಶ ಕಾಣಿಕೆ ಅಥವಾ ಪರೋಪಕಾರ ಅದನ್ನು ಸಂತೋಷ ಕೊಡುತ್ತೀರೋ ಆ ರೀತಿ ದೇವರು ಸಂತೋಷವಾಗಿ ತಿರುಗಿ ನಿಮಗೆ ಆರ್ಥಿಕ ಸಮೃದ್ಧಿ ಕೊಡುತ್ತಾನೆ. ಆರ್ಥಿಕ ನಿಮ್ಮ ಫೈನಾನ್ಸ್ ಬ್ಲೆಸ್ಸಿಂಗ್ ಕೊಡ್ತಾನೆ, ಪ್ರಾಸ್ಪರ್ ಕೊಡ್ತಾನೆ. ನಿಮಗೆ ಯಾವತ್ತೂ ಊಟ ಮಾಡಲಿಕ್ಕೆ ಕುಡಿಯೋದಕ್ಕೆ ಕಡಿಮೆ ಇರದೆ ಇನ್ನು ಹೆಚ್ಚಾಗಿ ಕೊಡುವಾಗ ದೇವರು ನಿಮ್ಮ ಆರ್ಥಿಕ ಸಮೃದ್ಧಿ, ನಿಮ್ಮ ಸಂಬಳ ಎಲ್ಲ ಒಂದು ಡಬಲ್ ಮಾಡ್ತಾನೆ, ಆಶೀರ್ವಾದ ಮಾಡ್ತಾನೆ ಎಂಬುದರಿಂದ ಈ ರೀತಿಯ ಆಶೀರ್ವಾದ ನಿಮಗೆ ಸಿಗಬೇಕಾ ಪ್ರಿಯರೇ? ಇವತ್ತು ಇದೆ ಒಂದೇ ಕಂಡೀಷನ್, ಯಥಾರ್ಥವಾಗಿ ದೇವರ ನಡೆಯುವುದಾದರೆ ನಿಮ್ಮೆಲ್ಲ ಕತ್ತಲೆ ಪರಿಸ್ಥಿತಿ ದೇವರು ನಿಮಗೆ ಆಶೀರ್ವಾದ ಮಾಡ್ತಾನೆ. ದೇವರು ನಮಗೆ ಸ್ತೋತ್ರವಾಗಲಿ. ಈ ಸಂದೇಶವು ನಿಮ್ಮ ಜೊತೆ ಉತ್ತೇಜನವಾಗುವುದಾದರೆ ನಮಗೆ ತಿಳಿಸಿರಿ, ಫೋನ್ ಮಾಡಿ, ನಿಮ್ಮ ಜೊತೆ ನಾವು ಪ್ರಾರ್ಥನೆ ಮಾಡ್ತೇವೆ. ನಾವು ಪ್ರಾರ್ಥನೆ ಮಾಡೋಣ. ತಂದೆ ದೇವರೇ, ಯೇಸು ನಾಮದಲ್ಲಿ ಸ್ತೋತ್ರ ದೇವ. ಈ ಸಂಧ್ಯಕ್ಕೆ ಪ್ರತಿಯೊಬ್ಬ ವೀಕ್ಷಕ ನಷ್ಟಕ್ಕೆ ಒಪ್ಪಿಸ್ಕೊಳ್ತೇನೆ. ಪವಿತ್ರಾತ್ಮನೇ, ಈ ವಾಕ್ಯದ ಮುಖಾಂತರ ನಿನ್ನ ಮಾತಾಡಿದ ಪ್ರತಿಯೊಬ್ಬ ವೀಕ್ಷಕರು ಈ ವಾಕ್ಯವನ್ನು ಮರೆತು ಬಿಡದೆ ಅಗ್ರತೆ ಧ್ಯಾನ ಮಾಡಿ ಆ ವಾಕ್ಯದ ಪರ ನಡೆಯುವಂಥ ವಿದ್ಯಾರ್ಥಿ ಹೃದಯವನ್ನು ಕೊಡಬೇಕು ನಾನು ಬೇಡಿಕೊಳ್ತೇನೆ, ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್. ಯಾರಲ್ಲಿ ರೋಗಗಳುಂಟು, ಕಷ್ಟಗಳುಂಟು, ನಿಮ್ಮ ಕೈಗಳ ಮೇಲೆ ಕಿತ್ತೀರಿ, ನಿಮ್ಮ ನಂಬಿಕೆ ಪರ ನಾನು ಪ್ರಾರ್ಥನೆ ಮಾಡ್ತೇನೆ. ದೇವಾಯಸ ಮೇಲೆ ಯಾರ್ಯಾರ ಕೈಗಳ ಮೇಲೆ ಕಿತ್ತಿದರೋ ಅವರ ಜೀವಿತ ಎಲ್ಲ ಕಷ್ಟಗಳಿಂದ, ಬಡತನ, ಕೊರತೆ, ಸಾಲದಿಂದ, ರೋಗದಿಂದ ಎಲ್ಲ ವೀಕ್ಷಕರನ್ನು ಯೇಸು ನಾಮದಲ್ಲಿ ಬಿಡುಗಡೆಗೊಳಿಸ್ತೀನಿ. ಇವ್ರ ಜೊತೆ ಕಾರ್ಯ ಮಾಡುವಂಥ ಬಡತನ, ಕೊರತೆ, ಸಾಲ, ರೋಗಗಳ ದುರಾತ್ಮನ ಬಂಧಿಸ್ತೀನಿ. ಆ ಬಂಧದಿಂದ ಈ ಕೈಗಳ ಮೇಲೆ ಎಲ್ತಿದ್ದ ಇವರನ್ನು ಬಿಡುಗಡೆಗೊಳಿಸ್ತೇನೆ. ಮತ್ತು ನೀನು ವಾಗ್ದಾನ ಮಾಡಿದ ಆಶೀರ್ವಾದ, ಆರೋಗ್ಯ, ದೀರ್ಘಾಯುಷ್ಯ, ಆರ್ಥಿಕ ಸಮೃದ್ಧಿ ಸಮಾಧಾನ ರಿಲೀಸ್ ಮಾಡ್ತಾನೆ ಯೇಸು ನಾಮದಲ್ಲಿ ಆಮೇನ್. ಅಂತ ಬೇಡಿಕೊಳ್ಳುವ ತಂದೆಯವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರ ಆತ್ಮನ ಅನ್ಯೋನ್ಯತೆಯು ಸದಾಕಾಲವು ಈ ಸಂದೇಶ ನೋಡಿ ವೀಕ್ಷಕರ ಸಂಘದಲ್ಲಿ ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರನ್ನು ಆಶೀರ್ವಾದ ಮಾಡಲಿ.